ಆಲ್ರೆಡಿ ನನ್ನ ಇಂಟ್ರೊಡಕ್ಷನ್ ಆಗಿದೆ, ಬಟ್ ಒಂದ್ಸಕ್ಕೆ ನನ್ನ ಇಂಟ್ರೊಡಕ್ಷನ್ ಅಂತ ಹೇಳ್ಬೇಕಂತ ಹೇಳಿದ್ರೆ, ನನ್ನ ಹೆಸರು ನಳಿನಿ ಪ್ರಕಾಶ್, ಬೇಸಿಕ್ಲಿ ಬೆಂಗಳೂರು. ಅದೇ ತರ ಬೇಸಿಕ್ಲಿ ಬ್ಯೂಟಿಷಿಯನ್ ಕೂಡ. ನಂದಾದಂತ ಓನ್ ಬ್ಯೂಟಿ ಪಾರ್ಲರ್ ರನ್ ಮಾಡ್ತಾ ಇದ್ದೆ ಬಿಫೋರ್ ಕೊರೋನಾ. ಕೊರೋನಾ ಪೀರಿಯಡ್ ಅಲ್ಲಿ ನನಗೆ ಒಂದು ಒಳ್ಳೆ ಅವಕಾಶ ಸಿಕ್ತು. ನಮ್ಮ ವನಿತಾ ಮೇಡಮ್ ಅಂತ ಅವ್ರ ಕಡೆಯಿಂದ ಹೆಲ್ತ್ ಕಾನ್ಸೆಪ್ಟ್ ಇಂದ ಎಂಟ್ರಿ ಆಗಿದ್ದೆ ನನ್ನ ಬಿಸ್ನೆಸ್ಗೆ. ಗೈನಕಾಫ್, ಇಮ್ಯುನಿಟಿ, ನೋನಿ, ಈ ಒಂದು 3 ಪ್ರಾಡಕ್ಟ್ ನ ಯೂಸ್ ಮಾಡಿದೆ. ಯೂಸ್ ಮಾಡಿದಕ್ಕೆ ಅನ್ಬಿಲೀವಬಲ್ ರಿಸಲ್ಟ್. ಯಾಕಂದ್ರೆ ನಾನು ತಗೊಂಡಿದ್ದು ಒಂದು ಪ್ರಾಬ್ಲಮ್ಗೋಸ್ಕರ, ಬಟ್ ಆದ್ರೆ ನನಗೆ ಮಲ್ಟಿಪರ್ಪಸ್ ಪ್ರಾಬ್ಲಮ್ಗಳ ರಿಕವರ್ ಆಯ್ತು. ಯಾಕಂದ್ರೆ ನನಗೆ ಲೋ BP ಇತ್ತು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು, ಅಂಡ್ ತುಂಬಾ ಸಖತ್ ವೀಕ್ ಆಗಿದ್ದೆ. ಅದಕ್ಕಿಂತ ಹೆಚ್ಚಾಗಿ ನನಗೆ ಕಿವಿದು ಪ್ರಾಬ್ಲಮ್ ಇತ್ತು. ಮೀನ್ಸ್ ಹೇಳ್ಬೇಕಂತ ಹೇಳಿದ್ರೆ ನನಗೆ ಕಿವಿಯಲ್ಲಿ ಹೋಲ್ ಇತ್ತು. ನನಗೆ ಕೋಲ್ಡ್ ಐಟಮ್ಸ್ ಯಾವುದನ್ನು ತಗೊಳಕ್ ಆಗಲ್ಲ, ಆ ತರ ಒಂದು ಪರಿಸ್ಥಿತಿ. ಈ ತರ ಪ್ರಾಬ್ಲಮ್ ಇರ್ಬೇಕಂದ್ರೆ ನನಗೆ ಬೇರೆ ಗೈನಕಾಫ್ ಇಮ್ಯುನಿಟಿ ನೋನಿಯಲ್ಲಿ ಬ್ಯೂಟಿಫುಲ್ ರಿಸಲ್ಟ್ ಬಂತು. ಓಕೆ, ತಿಂಗ್ಳಿಗೊಂದ್ಸತಿ ನಾನು ಹಾಸ್ಪಿಟಲ್ಗೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಿದ್ದೆ ಬರಲ್ಲ, ಆ ತರ ಒಂದು ಪರಿಸ್ಥಿತಿ ಆಗಿತ್ತು ನನಗೆ. ಬಟ್ ಯಾವಾಗ ನನ್ಗೆ ಹಾಸ್ಪಿಟಲ್ಗೆ ಹೋಗೋದು ಕಡಿಮೆ ಆಯ್ತು, ಅವಾಗ ನಮ್ಮ ಹಸ್ಬೆಂಡ್ಗೆ ಒಂದು ನಂಬಿಕೆ ಬಂತು. ಓಕೆ, ಚೆನ್ನಾಗಿದೆ, ಓಕೆ ಮಾಡು ಅಂತ. ಅವಾಗ ನನ್ಗೆ ಅವ್ರು ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು. ಅವರು ತಗೊಂಡ್ರು, ಮಕ್ಕಳಿಗೆ ಅಪ್ಪ ಅಮ್ಮಗೆ ಕೊಡಕ್ ಶುರು ಮಾಡಿದೆ. ರಿಸಲ್ಟ್ ಅನ್ಬಿಲೀವಬಲ್ ರಿಸಲ್ಟ್ಗಳು ಬಂತು. ಆಮೇಲೆ ಗೊತ್ತಾಯ್ತು ಇದ್ರಲ್ಲಿ ಬಿಸ್ನೆಸ್ಸು ಇದೆ, ಮಾಡ್ಬೋದು. ಓಕೆ, 4 ಜನ ಹೇಳೋ ಮುಖಾಂತರ ನಾವು ಇನ್ಕಮ್ ಮಾಡ್ಬೋದಲ್ವಾ ಅಂತ ಹೇಳಿ ಅವಾಗ ನಾನು ಶುರು ಮಾಡಿದ್ದು ನನ್ನ ಬಿಸ್ನೆಸ್ ನ. ನಾನು ಕೊಟ್ಟಿರೋ ಕಡೆ ಎಲ್ಲ ಕಡೆನೂ ಬ್ಯೂಟಿಫುಲ್ ರಿಸಲ್ಟ್ಗಳು ಬಂತು. ರಿಸಲ್ಟ್ ಬಂದ್ಮೇಲೆ ಆಟೋಮೆಟಿಕ್ ಆಗಿ ಇನ್ಕಮ್ ಬರೋಕ್ಕೂ ಶುರು ಆಯ್ತು. ಓಕೆ, ಚೆನ್ನಾಗಿದೆಯಲ್ಲಪ್ಪ ಅಂತ ಹೇಳಿ ಅವಾಗ ನಾನು ಒಂದು ಟಾಪಿಕ್ ನ ಕಲಿತೀನಿ. ಯಾವ್ದಪ್ಪ ಅಂತ ಹೇಳಿದ್ರೆ, ಇವತ್ತು ನಾನು ಅದೇ ಟಾಪಿಕ್ ಅಲ್ಲಿ ಬಂದಿದ್ದೀನಿ. FIM, ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಹೆಂಗೆ ಏನು ಅಂತ ಹೇಳಿ ಅದ್ರ ಬಗ್ಗೆ ನಾನು ಕಲಿತೆ. ಇವತ್ತು ಆಸ್ ಅಪ್ಕಮಿಂಗ್ ವೈಸ್ ಪ್ರೆಸಿಡೆಂಟ್ ಆಗಿ ಇವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ರಿಯಲಿ ಸಖತ್ ಖುಷಿ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ದೇವ್ರನ್ನ ನೆನೆಸ್ತಾ, ಅದೇ ತರ ನನಗೆ ಈ ಒಂದು ಬ್ಯೂಟಿಫುಲ್ ಅವಕಾಶನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿರೋ ನಮ್ಮ ವನಿತಾ ಮೇಡಮ್ಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಅದೇ ತರ ನನಗೆ ಹೆಜ್ಜೆಗೆ ಬ್ಯಾಕ್ ಬೋನ್ ಆಗಿ, ಸಪೋರ್ಟಿವ್ ಆಗಿ, ಮೆಂಟರ್ ಆಗಿ, ಕೋಚರ್ ಆಗಿ, ನನ್ನ ಲವ್ಲಿ ಬ್ರದರ್ ಅಂತಾನೆ ಹೇಳ್ಬೋದು. ಕಂಪನಿನ ಟಾಪ್ ಮೋಸ್ಟ್ ಲೆಜೆಂಡ್ ಲೀಡರ್ ಅಪ್ಕಮಿಂಗ್ ರೂಬಿ ಡೈಮಂಡ್ ಶ್ರೀ ಸಂತೋಷ್ ಸರ್ಜಿಗೆ ಹಾರ್ಟ್ಫುಲ್ ಥ್ಯಾಂಕ್ ಯು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಯಾಕಂದ್ರೆ ನನ್ ಮೇಲೆ ತುಂಬಾ ಕಾನ್ಫಿಡೆಂಟ್ ಇಟ್ಕೊಂಡು, ಎಸ್ ನಿನ್ ಕೈಲಿ ಆಗತ್ತಮ್ಮ, ನೀನ್ ಮಾಡು ಅಂತ ಯಾವತ್ತಿಗೂ ನನಗೆ ಫುಲ್ ಮೋಟಿವೇಟ್ ಮಾಡಿ ನನ್ನನ್ನ ಹೆಜ್ಜೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ತರ ನನಗಲ್ಲ, ಕೋಟ್ಯಾತಿ ಜನಗಳಿಗೆ ಇವತ್ತು ಒಂದು ಒಳ್ಳೆ ಒಂದು ಆರೋಗ್ಯದ ಅವಕಾಶ, ಉದ್ಯೋಗದ ಅವಕಾಶ ಮಾಡ್ಕೊಟ್ಟಿದ್ದಾರೆ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಹುಟ್ಟಾಕಿರೋ ನಿಮ್ಮ ಮೆಚ್ಚಿನ ಹಾನರಬಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ಗುನು ನಿಮ್ ಪರವಾಗಿ, ನನ್ನ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದ ಅಂತ ಹೇಳ್ತಾ, ಅದೇ ತರ ಇವತ್ತು ನಾನು ಇಷ್ಟು ದೂರ ಬಂದಿದ್ದೀನಿ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ ಸಪೋರ್ಟು, ಅವ್ರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಅಂತ ಹೇಳ್ತಾ, ಅಂಡ್ ನನ್ನ ಲವ್ಲಿ ಟೀಮ್, ಫೈಟರ್ಸ್ ಟೀಮ್, ಅಂಡ್ ನನ್ನ ಲವ್ಲಿ ಟೀಮ್ RK ಫ್ಯಾಮಿಲಿ, ನಿಮಗೆ ಎಲ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಇವತ್ತು ಯಾರೆಲ್ಲ ನನ್ಗೆ ಆಡಿಯೋ ಹಾಕಿದ್ದೀರಾ ಅಂಡ್ ಯಾರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ದೀರಾ, ನಿಮ್ಗೂ ಸಹ 1 ಸೆಕೆಂಡ್ ಥ್ಯಾಂಕ್ ಯು. ಅಂಡ್ ಯಾರೆಲ್ಲ ಇವತ್ತು ಝೂಮ್ ಇಂದ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಸುಸ್ವಾಗತ ಇವತ್ತಿನ ಝೂಮ್ ಸೆಷನ್ಗೆ. ಓಕೆನಾ? ಅದೇ ತರ ಇವತ್ತು ಸೆಷನ್ ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಹಾರ್ಟ್ಲಿ ವೆಲ್ಕಮ್ ಟು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ಅಂಡ್ ಇವತ್ತು ನನಗೆ ಕೊಟ್ಟಿರೋ ಟಾಪಿಕ್ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್, FIM ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಇವತ್ತು ರೀಸೆಂಟ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ವಾಟ್ ನೆಕ್ಸ್ಟ್, ನಾನು ಏನ್ ಮಾಡ್ಬೇಕು, ನನ್ಗೆ ಇಂಟ್ರೆಸ್ಟೆಡ್ ಆಗಿದೆ, ನಾನು ವರ್ಕ್ ಮಾಡ್ತೀನಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳುವಳಿಕೆನ ಕೊಡ್ತೀನಿ. ಇವರು ಯಾರಂತ ಗೊತ್ತಿದ್ಯಾ? ಎಸ್, ದಿ ವರ್ಲ್ಡ್ ಬೆಸ್ಟ್ ಕಂಪನಿ, ದಿ ವರ್ಲ್ಡ್ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ನ ನೀವು ನೋಡ್ತಾ ಇದ್ದೀರಾ. 0 to ಹೀರೋ. ನಾವು ಎಷ್ಟೋ ಜನನ ನ್ಯೂಸ್ ಪೇಪರ್ ಅಲ್ಲಿ, ಟಿವಿಯಲ್ಲಿ, ಅಲ್ಲಿ ಇಲ್ಲಿ ಅಂತ ನಾವು ನೋಡಿದೀವಿ, ಬಟ್ ನಮ್ಮ ಒಟ್ಟಿಗೆ ನಾವು ಕಣ್ಣಾರಿ ನೋಡಿದೀವಿ ಇಂತ ಒಂದು ವ್ಯಕ್ತಿನ. ಆಲ್ರೆಡಿ ಸಂತೋಷ್ ಸರ್ ಆಗಿರ್ಬೋದು, ತುಂಬಾ ಜನ ಹೇಳಿದಾರೆ ಅವ್ರು ಹೇಗಿದ್ರು, ಹೆಂಗಾಗಿದ್ದಾರೆ ಅಂತ ಹೇಳಿ ಅವ್ರ ಎಕ್ಸ್ಪೀರಿಯನ್ಸ್ ಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ವ್ಯಕ್ತಿ ಎಲ್ಲ ಶಕ್ತಿ ಅಂತಾನೆ ಹೇಳ್ಬೋದು ನಮ್ಮ MD ಸರ್. ಅದೇ ತರ ಕಂಪನಿ ಕೋರ್ ಲೀಡರ್ಸ್. ಯಾಕಂದ್ರೆ ಇವತ್ತು ಕಂಪನಿ ಹುಟ್ಟಾಕಿದ್ರು ಓಕೆ, ಬಟ್ ಈ ಕಂಪನಿ ಸ್ಟಾರ್ಟ್ಅಪ್ ಆಗ್ಬೇಕು, ನೆಕ್ಸ್ಟ್ ಲೆವೆಲ್ ಅಲ್ಲಿ ತಗೊಂಡ್ ಹೋಗ್ಬೇಕಂತ ಹೇಳಿದ್ರೆ ವರ್ಕರ್ಸ್ ಮೀನ್ಸ್ ಅವ್ರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಗಳು ಬೇಕಾಗಿತ್ತು. ಅದರಲ್ಲಿ ಮೇನ್ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ನಮ್ಮ ಎಲ್ಲಾ ಪಿಲ್ಲರ್ಸ್ ಗಳು ಕೋರ್ ಲೀಡರ್ಸ್ ಗಳು ಇದಾರೆ. ಅದೇ ತರ ಇಂಪಾರ್ಟೆಂಟ್ ನೋಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ, ಸಿಟ್ ಆನ್ ಚೇರ್ ವಿಲ್ ಅಟೆಂಡ್ ದ ಟ್ರೈನಿಂಗ್. ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಯಾಕೆ ಚೇರ್ ಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಬೆಡ್ರೂಮ್ ಅಲ್ಲಿ ಏನ್ ಮಾಡ್ಬೇಕು, ಮಲ್ಕೊಳ್ಬೇಕು, ಹೌದಾ? ಡೈನಿಂಗ್ ಟೇಬಲ್ ಅಂತ ಬಂದ್ರೆ ಕೂತ್ಕೊಂಡು ಊಟ ಮಾಡ್ತೀವಿ. ಸೋಫಾ ಅಂತ ಬಂದ್ಮೇಲೆ ಸೋಫಾದಲ್ಲಿ ಕೂತ್ಕೊಂಡು ನಾವು ಟಿವಿ ನೋಡ್ತೀವಿ. ಮೀನ್ಸ್ ಒಂದೊಂದಕ್ಕೆ ಒಂದೊಂದು ಇರುತ್ತೆ. ಬಟ್ ನಮ್ಗಾದಂತ ಒಂದು ಸಪ್ರೇಟ್ ಆಗಿ ಲರ್ನಿಂಗ್ಗೋಸ್ಕರ ಇವತ್ತು ಒಂದು ಟೇಬಲ್ ಚೇರು ಒಂದು ಕಡೆ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಟಿವಿ ಮುಂದೆನೋ ಅಲ್ಲಿ ಇಲ್ಲ ಸಪ್ರೇಟ್ ಆಗಿ ಒಂದು ಪ್ಲೇಸ್ ಇಟ್ಕೊಂಡು ನಾವು ಚೇರು ಟೇಬಲ್ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡು ಝೂಮ್ ಮೀಟಿಂಗ್ಗೋಸ್ಕರ ಅಂತ ಹೇಳಿ
ಅಲ್ಲಿ ಕೂತ್ಕೊಂಡು ಕಲಿತ್ರೆ ಅದು ಕೂತ್ಕೊಂಡು ನೀಟಾಗಿ ಕೂತ್ಕೊಳ್ಬೇಕು ಅನ್ನೋದು ಒಂದು ಸ್ಟೆಪ್ ಇದೆ. ಡು ನಾಟ್ ಅಟೆಂಡ್ ಎನಿ ಫೋನ್ ಕಾಲ್ ಡ್ಯೂರಿಂಗ್ ದ ಸೆಷನ್. ಇವಾಗ ಎಲ್ಲರೂ ಫೋನ್ ಅಲ್ಲೇ ಕನೆಕ್ಟ್ ಆಗಿದ್ವಿ, ಹೌದಲ್ವಾ? ನಿಮ್ಮ ಮನೆಗೆ ಇವತ್ತು ಸೆಷನ್ ಒಂದು ಟ್ರೈನಿಂಗ್ ತಗೊಳಕ್ ಬಂದಿದ್ದೀರಾ, ಕಾಲ್ಸ್ ಬಂದ್ರೆ ಯಾವುದೇ ಕಾರಣಕ್ಕೂ ಎಂತ ಎಮರ್ಜೆನ್ಸಿ ಅಂತ ತೆಗೀರಿ. ಎಂತ ಕಾಲ್ ಬಂದ್ರು ದಯವಿಟ್ಟು ತೆಗೆಯಕ್ ಹೋಗ್ಬಿಡಿ. ಯಾಕಂದ್ರೆ ನಾನು ಒಂದೊಂದು ಟಾಪಿಕ್ ಅಲ್ಲಿ ಒಂದೊಂದು ಎಕ್ಸಾಂಪಲ್ಸ್ ಗಳನ್ನ ಕೊಡ್ತಾ ಇರ್ತೀನಿ, ನಿಮ್ಗೆ ಏನಾದ್ರು ಒಂದು ಟಿಪ್ಸ್ ಗಳು ನಿಮ್ಗೆ ಸಿಗುತ್ತೆ. ಹಂಗಾಗಿ ಫೋನ್ ಕಾಲ್ ಅಟೆಂಡ್ ಮಾಡಕ್ ಹೋದ್ರೆ ಆ ಒಂದು ಸೆಷನ್ ನಿಮ್ಗೆ ಸ್ಕಿಪ್ ಆಗುತ್ತೆ. ಅಂಡ್ ಯೂಸ್ ಇಯರ್ ಫೋನ್, ಹೆಡ್ ಫೋನ್ ಫಾರ್ ಅ ಬೆಟರ್ ಎನ್ವಾಲ್ಮೆಂಟ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್. ಎಸ್, 100%. ಯಾರೆಲ್ಲ ಇದ್ದೀರಾ ಆಲ್ಮೋಸ್ಟ್ ಆಲ್ ಇಯರ್ ಫೋನ್ ಹಾಕೊಳ್ಳಿ. ಇಯರ್ ಫೋನ್ ಅದರ್ವೈಸ್ ಹೆಡ್ ಫೋನ್ ಹಾಕೊಂಡು ನೀಟಾಗಿ ಕೇಳಿಸ್ಕೊಳ್ಳಿ. ಇನ್ನೊಂದೇನ್ ಗೊತ್ತಾ, ಇವಾಗ ನಾನ್ ಮಾತಾಡೋದು ನಿಮ್ಗೆ ಓಕೆ ಚೆನ್ನಾಗಿದೆ ಮೇಡಮ್, ನೀವು ಚೆನ್ನಾಗಿ ಮಾತಾಡ್ತೀರಾ, ಓಕೆ, ಬಟ್ ನಿಮ್ ಮನೆಯವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು, ಹೌದಲ್ವಾ? ಹಂಗಾಗಿ ದಯವಿಟ್ಟು ನೀವು ಇಯರ್ ಫೋನ್ ಹಾಕೊಳ್ಳಿ. ಜೊತೆಗೆ ಏನ್ ಗೊತ್ತಾ, ಇದ್ರಲ್ಲಿ ತುಂಬಾ ಹೆಲ್ಪ್ ಆಗೋದು ನೀಟಾಗಿ ಅಬ್ಸರ್ವೇಷನ್ ಆಗುತ್ತೆ, ನೀಟಾಗಿ ಯಾವತ್ತಿಗೂ ಜ್ಞಾಪಕ ಇರುತ್ತೆ. ನೋಡಿ, ಬರೋರು ಪುಸ್ತಕದಲ್ಲಿ ಬರ್ಕೊಳ್ತಾರೆ, ಬರ್ದೇ ಇರೋರು ಪುಸ್ತಕದಲ್ಲಿ ಸ್ಟೋರ್ ಮಾಡ್ಕೊಳ್ಬೇಕಾ? ಇಯರ್ ಫೋನ್ ನ ಯೂಸ್ ಮಾಡಿ. ಅಂಡ್ ಟೇಕ್ ಅ ಡೈರಿ ಅಂಡ್ ಪೆನ್ ವಿತ್ ಯೋರ್ ರೈಟ್ ಡೌನ್ ಆಲ್ ಇಂಟ್ರೊಡಕ್ಷನ್ ಮೀನ್ಸ್ ಆಲ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಇನ್ ದಿಸ್ ಸೆಷನ್. ಡೈರಿ ಪೆನ್ ಮಸ್ಟ್ ಅಂಡ್ ಶುಡ್ ಇಟ್ಕೊಳ್ಬೇಕು. ಯಾವ ಪಾಯಿಂಟ್ ನಿಮ್ಗೆ ಇಷ್ಟ ಆಗುತ್ತೋ ನೋಡಿ. ಎಲ್ಲಾ ಲೀಡರ್ ವೀಕ್ಲಿ ಒನ್ಸ್ ಒಬ್ಬೊಬ್ಬ ಲೀಡರ್ ಬಂದು FIM ಬಗ್ಗೆ ತಿಳಿಸ್ಕೊಡ್ತಾರೆ, ಹೌದಾ? ಒಬ್ಬೊಬ್ಬ ಲೀಡರ್ದು ಒಂದೊಂದ್ ತರ ಇರುತ್ತೆ. ಏನೋ ಒಂದು ಟಾಪಿಕ್ ನ ಡಿಫ್ರೆಂಟ್ ಆಗಿ ಕೊಡ್ಬೋದು, ಯಾವ್ದೋ ಒಂದು ಟಿಪ್ಸ್ ಗಳನ್ನ ಕೊಡ್ಬೋದು. ಇಮಿಡಿಯೇಟ್ ಆಗಿ ನೋಟ್ ಮಾಡ್ಕೊಳ್ಳಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದೇ ತರ ಇಲ್ಲಿ ನೋಡೋಣ, ಸ್ಟಾರ್ಟ್ ಮಾಡೋಣ. ಅವರ್ ಅಚೀವ್ಮೆಂಟ್. ಇಲ್ಲಿ ನಮ್ಮ ಕಂಪನಿ ಎಸ್ಟಾಬ್ಲಿಷ್ ಆಗಿರೋದು 2019 ಅಲ್ಲಿ, ಗವರ್ಮೆಂಟ್ ಅಪ್ರೂವ್ಡ್ ಆಗಿರೋದು ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಅಂತ ಹೇಳಿ. ಮೋರ್ ದನ್ 1 lakh ಅಲ್ಲ, ಇವಾಗ ಮೋರ್ ದನ್ 2 lakhs ಡಿಸ್ಟ್ರಿಬ್ಯೂಟರ್ ಗಳಿದ್ದಾರೆ, ಓನ್ ಹೆಡ್ ಆಫೀಸ್ ಗಳಿದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಪ್ಲಾಂಟ್ ಇದೆ. 9 ಅಲ್ಲ, ಇವಾಗ ಮೋರ್ ದನ್ 13 ಮೆಂಬರ್ಸ್ ಡೈಮಂಡ್ಸ್ ಗಳಿದ್ದಾರೆ ಅದರಲ್ಲಿ. ಅದೇ ತರ ಇಲ್ಲಿ ನೋಡಿದ್ರೆ ಇವಾಗ 100 lakhpatis ಅಂತ ಇದೆ. ಆಕ್ಚುಲಿ ಇದು ಸ್ವಲ್ಪ ಹಳೆ PPT ಆಗ್ಬಿಟ್ಟಿದೆ. ಇವಾಗ ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ಮೋರ್ ದನ್ 300 to 400 ಮೆಂಬರ್ಸ್ ಲ್ಯಾಕ್ಪತೀಸ್ ಗಳಿದ್ದಾರೆ. ಅಂಡ್ ಕ್ರೋರ್ಪತೀಸ್ ಅಂತ ಬಂದ್ರೆ 13 ಕ್ರೋರ್ಪತೀಸ್ ಗಳಿದ್ದಾರೆ. ಅಂಡ್ ವರ್ಲ್ಡ್ ಕ್ಲಾಸ್ ಕಾರ್ಸ್ ಅಂತ ಬಂದ್ರೆ ಇವತ್ತು ಹೊಸಬರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಲ್ಲ ಯಾರೆಲ್ಲ ಕಾರ್ಗಳು ತಗೊಂಡಿದ್ದಾರೆ ಇಲ್ಲ ಅಂತ ಹೇಳಿ. ಬಟ್ ರೀಸೆಂಟ್ ತುಂಬಾ ಜನ ಕಾರ್ ತಗೊಂಡಿದ್ದಾರೆ, ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಸಂತೋಷ್ ಸರ್ ಆಗಿರ್ಬೋದು, ಎಲ್ಲಾರು. ಬಟ್ ಇವಾಗ ಎಲ್ಲದಕ್ಕಿಂತ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ನಮ್ಮ ಮಾಹಿ ಸರ್. ಅವರು ಇವಾಗ ಆಲ್ಮೋಸ್ಟ್ ಆಲ್ 1.50 crores ಅಲ್ಲಿ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಅದು ನೀವು ಆಲ್ರೆಡಿ ಎಲ್ಲ ಲೈವ್ ಆಗಿ ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ನೋಡ್ಬೋದು. ಅದೇ ತರ ನೋಡಿದ್ರೆ ಇಲ್ಲಿ 55 ಫ್ರಾಂಚೈಸಿಗಳಿದೆ ಅಂಡ್ 2 ವೇರ್ ಹೌಸ್ ಇದೆ. ಒಂದು ಡೆಲ್ಲಿಯಲ್ಲಿ, ಒಂದು ಬೆಂಗಳೂರು, ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ. ಅಂಡ್ ಅದೇ ತರ COVID-19 ಆಗಿತ್ತಲ್ವಾ, ಆ ಟೈಮಲ್ಲಿ ಝೂಮ್ ಸೆಷನ್ ಅಲ್ಲೇ ನಮ್ಗೆ ಎಲ್ಲ ಟ್ರೈನಿಂಗ್ ಅಲ್ಲಿ ಪ್ರೊವೈಡ್ ಆಗ್ತಾ ಇತ್ತು. ಆ ಟೈಮಲ್ಲಿ ಯಾರು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಕೊಡ್ತಾ ಇದ್ರು. ಆ ಟೈಮಲ್ಲಿ ನಾನೇನಾದ್ರೂ ಈ ತರ ಮಾತಾಡಿದ್ರೆ ಎಲ್ಲಾ ಪ್ರೈಸ್ ನಾನೇ ಹೊಡಿತಾ ಇದ್ನ ಏನೋ ಗೊತ್ತಿಲ್ಲ. ಆ ತರ ಅವಾಗ ಎಲ್ಲಾ ತರ ಯಾರು ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಕೊಟ್ರು ಅವ್ರಿಗೆ ಬೈಕ್ ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ರು. ಆಮೇಲೆ ಯಾರೆಲ್ಲ ವಿಡಿಯೋದಲ್ಲಿ ಇದಾರೆ ಅವ್ರಿಗೆ 500 rupees ಅಂತ ಬಂತು, 1000 rupees ಅಂತ ಕ್ಯಾಶ್ ಪ್ರೈಸ್ ಅಂತ ಬಂತು. ತುಂಬಾ ಅವಾರ್ಡ್ಸ್ ಎಲ್ಲ ಝೂಮ್ಗೆ ಎಷ್ಟು ಅವಾರ್ಡ್ಸ್ ಕೊಟ್ರು ಅಂತ ಹೇಳಿದ್ರೆ ರಿಯಲಿ MD ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ. ರೈತ ರತ್ನ ಅವಾರ್ಡ್ ಸ್ಪಾನ್ಸರ್ ಆಗಿದೆ. ಅದೇ ತರ ಪ್ರೆಸೆಂಟ್ ಆಲ್ಮೋಸ್ಟ್ ಆಲ್ ಲೀಡಿಂಗ್ ಮೀಡಿಯಾ ಚಾನೆಲ್ಸ್ ಇನ್ ಕರ್ನಾಟಕ. ಮೀನ್ಸ್ ಇವಾಗ ಕರ್ನಾಟಕ ಚಾನೆಲ್ ಅಲ್ಲಿ ಟಾಪ್ ಮೋಸ್ಟ್ ಲೀಡಿಂಗ್ ಚಾನೆಲ್ಸ್ ಇವಾಗ TV9, ಸುವರ್ಣ, ಪಬ್ಲಿಕ್ ಟಿವಿ ಎಲ್ಲಾ ಚಾನೆಲ್ ಅಲ್ಲಿ ಲೈವ್ ಆಗಿ ಇಂಟರ್ವ್ಯೂಗಳನ್ನ ಕೊಟ್ಟಿರ್ತಾರೆ. ನಿಮ್ಗೆ ಯಾವ್ದಾದ್ರು ಚಾನೆಲ್ ಓಪನ್ ಮಾಡಿ ಇವತ್ತು ಎಕ್ಸಾಂಪಲ್ TV9 ಅಂತ ನೀವು ಯೂಟ್ಯೂಬ್ ಅಲ್ಲಿ ಹೊಡೆದ್ಬಿಟ್ಟು ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸ್ಪೀಚ್ ಅಂತ ಹಾಕಿ ಬರತ್ತೆ, ಅವ್ರು ಏನೆಲ್ಲ ಮಾತಾಡಿದಾರೆ ಅದು ಬರುತ್ತೆ. ಆಯುಷ್ ಚಾನೆಲ್ ಸಹ ಅವ್ರ ಸ್ಪೀಚ್ ಗಳನ್ನ ನೀವು ನೋಡ್ಬೋದು. ಅದೇ ತರ ಅವ್ರು ಬಂದಿರೋ ಅವಾರ್ಡ್ಸ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಚಾಂಪಿಯನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅವಾರ್ಡ್ಸ್ ಅಂತ ಸಿಕ್ಕಿದೆ. ಅಂಡ್ ಅವಾರ್ಡ್ ಫಾರ್ ಡಾಕ್ಟರ್ ಅಫ್ಸರ್ ಅಹಮದ್ ಹಿಂದೂಸ್ತಾನಿ ಸರ್ ಬೆಸ್ಟ್ ಡಾಕ್ಟರೇಟ್ ಅವಾರ್ಡ್ ಸಹ ಸಿಕ್ಕಿರೋದು. ಅದೇ ತರ ಇಲ್ಲಿ ನೋಡ್ತಾ ಇದ್ರ ಬ್ರಾಂಡ್ ಅಂಬಾಸಿಡರ್ ಆಗಿ ನಮ್ಮ ಅನಿರುದ್ಧ್ ಸರ್ ಇದ್ದಾರೆ. ಅಂಡ್ ವಿಂಗ್ಸ್ ಅಂತ ಬಂದ್ರೆ ನಮ್ದಾದಂತ ಓನ್ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್. ನಾವು ಪ್ರೌಡ್ ಆಗಿ ಹೇಳ್ಬೋದು ನಮ್ಮ ಇಂಡಿಯಾ ಬೆಸ್ಟ್ ಕಂಪನಿ, ಅದ್ರಲ್ಲಿ ನಮ್ಮ ಕರ್ನಾಟಕ ಬೆಸ್ಟ್ ಕಂಪನಿ ಅಂತ ಹೇಳಿ ಪ್ರೌಡ್ ಆಗಿ ನೀವು ಎಲ್ರು ಹೇಳ್ಕೊಳ್ಬಹುದು. ಅದೇ ತರ ಇಲ್ಲಿ ಬಂದ್ರೆ ನಮ್ಮ ವೇರ್ ಹೌಸ್ ಏನಿದೆ ಹೆಡ್ ಆಫೀಸ್ ಆಪೋಸಿಟ್ ಏನಿದೆ ಓನ್ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಹ ನಮ್ದಾದಂತ ಓನ್ ಸ್ಕೂಲ್ ಸಹ ಇರೋದು. ನಮ್ಮ ಕಂಪನಿನ ಉದ್ಘಾಟನೆ ಮಾಡ್ಬೇಕಂತ ಹೇಳಿದ್ರೆ CT ರವಿ ಅವರು ಎಕ್ಸ್ ಚಿಕ್ಕಮಗಳೂರು MLA ಅವರು ಕಂಪನಿನ ಉದ್ಘಾಟನೆ ಮಾಡಿ ಬಂದಿದ್ದು. ಅದೇ ತರ ಇಲ್ಲಿ ನೋಡ್ತಾ ಇದ್ರೆ ಹೆಡ್ ಆಫೀಸ್ ನ ನೋಡ್ತಾ ಇದ್ರೆ ಅದೇ ತರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಮ್ದೇ ಓನ್ ಆಗಿದೆ. ಅದೇ ತರ ಬಂದ್ರೆ
ನೋಡ್ತಾ ಇದ್ದೀರಾ ಸ್ಕೂಲ್ ಆಪೋಸಿಟ್ ಅಲ್ಲಿ ವೇರ್ ಹೌಸ್ ಪಕ್ಕದಲ್ಲೇ ವಿ ಸ್ಟಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ನಮ್ದಂತ ಸಾವಿರಾರು ಜನ ಮಕ್ಳು ಓದ್ತಾ ಇರೋದು. ಅದೇ ತರ ಲೀಗಲ್ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ತಾರೆ. ನೋಡಿ ಇವತ್ತು ಎಲ್ರು ಎಂಟ್ರಿ ಆಗಿದ್ದೀರಾ ಬಿಸ್ನೆಸ್ ಗೆ, ಇವಾಗ ಬೇಕಾಗಿರೋದು ಇದೆ, ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ನಮ್ಗೆ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಎಸ್ ನೀವು ಧೈರ್ಯವಾಗಿ ನೀವು ಕೆಲಸ ಯಾರ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನೀವು ಮಾಡಬಹುದು. ಹಂಗಂತ ಬಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಸರ್ಟಿಫಿಕೇಟ್ ಆಫ್ ಇನ್ಕರಪ್ಷನ್ಸ್ ಅಂತ ಹೇಳಿ ಸರ್ಟಿಫೈಡ್ ಆಗಿರೋದು. ಅದೇ ತರ ಇಲ್ಲಿ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ ಅಂತ ಸರ್ಟಿಫೈಡ್ ಆಗಿರೋದು, FICC ಅಂತ ಹೇಳಿ ಅಮೆರಿಕನ್ ಲಾಬ್ಲಿನೂ ಸರ್ಟಿಫೈಡ್ ಆಗಿರೋದು ನಮ್ಮ ಕಂಪನಿ. ಸರ್ಟಿಫೈಡ್ ಆಗಿ ಪ್ಯೂರ್ ಆಯುರ್ವೇದಿಕ್ ಅಂತ ಬಂದ್ರೆ ಸರ್ಟಿಫೈಡ್ ಇದೆ, ISO ಇದೆ, ಕೋಶರ್ ಇದೆ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕಂಪನಿ ಪ್ಯಾನ್ ಕಾರ್ಡ್ ಆಗಿದೆ. ಅದೇ ತರ ನೋಡಿದ್ರೆ ನೀವು ಇಲ್ಲಿ ಆಯುಷ್ ಸ್ಟ್ಯಾಂಡರ್ಡ್ ಮಾರ್ಕ್ ಸರ್ಟಿಫೈಡ್ ವಿತ್ ಗ್ರೀನ್ ಟೇಪ್ ಸಮೇತ ಸಿಕ್ಕಿರೋದು. ಎಲ್ಲಾ ತರ ಸರ್ಟಿಫೈಡ್ ಆಲ್ರೆಡಿ ಅಪ್ರೂವ್ಡ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಅದೇ ತರ ಸರ್ಟಿಫಿಕೇಟ್ ನೀವು ಬೇಕಾದ್ರೆ ನಮ್ಮ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಎಲ್ಲಾ ತರ ಸರ್ಟಿಫೈಡ್ ನಿಮ್ಗೆ ಅಲ್ಲಿ ಸಿಗುತ್ತೆ. ಅದೇ ತರ ಇಲ್ಲಿ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ನಮ್ಮ ಕಂಪನಿ ಸ್ಟಾರ್ಟ್ ಆಗಿರೋದು ಬೇರೆ ಜಸ್ಟ್ 6 ಪ್ರಾಡಕ್ಟ್ ಇಂದ ಮಾತ್ರ ಸ್ಟಾರ್ಟ್ ಆಗಿದ್ದು ನಮ್ಮ ಕಂಪನಿ. ಎಷ್ಟು ಜನ ಗೊತ್ತು ಅಂತ ಗೊತ್ತಿಲ್ಲ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿರೋದು ಜಸ್ಟ್ 6 ಪ್ರಾಡಕ್ಟ್ ಇಂದ ಮಾತ್ರ. ಬಟ್ ಆದ್ರೆ ಇವಾಗ ಆಲ್ಮೋಸ್ಟ್ ಅಲ್ಲಿ ಇಲ್ಲ ಅಂದ್ರೂ 75+ ಪ್ರಾಡಕ್ಟ್ಸ್ ಗಳಿದೆ. ಹೌದಾ? ಎಷ್ಟು ಜನ ಗೊತ್ತು ಅಂತ ಗೊತ್ತಿಲ್ಲ, ಎಷ್ಟು ಜನ ಗೊತ್ತಿಲ್ಲ ಅಂತಾನು ಗೊತ್ತಿಲ್ಲ. ಬಟ್ ಆದ್ರೆ ಒನ್ ಆಫ್ ದ ಬ್ಯೂಟಿಫುಲ್ ಅವಕಾಶ. ಇನ್ನೂ ಪ್ಲಸ್ ಆಗುತ್ತೆ. ಇನ್ನೂ ಆನಿವರ್ಸರಿಗಳಲ್ಲಿ ನಾವು ಅಂತೂ ವೇಟ್ ಮಾಡ್ತಾ ಇದೀವಿ. ಇನ್ನು ಹೊಸ ಪ್ರಾಡಕ್ಟ್, ಯಾಕಂದ್ರೆ ಎವ್ರಿ ಆನಿವರ್ಸರಿಗೆ ಒಂದೊಂದು ಪ್ರಾಡಕ್ಟ್ಸ್ ಗಳನ್ನ ಲಾಂಚ್ ಮಾಡ್ತಾನೆ ಇದಾರೆ. ಆ ತರ ಈ ವರ್ಷ ಯಾವ ತರ ಪ್ರಾಡಕ್ಟ್ಸ್ ಬರುತ್ತೆ ಅಂತ ಹೇಳಿ ಎಕ್ಸೈಟ್ಮೆಂಟ್ ಅಲ್ಲಿ ವೇಟ್ ಮಾಡ್ತಾ ಇದೀವಿ, ನೋಡೋಣ. ಅಂಡ್ ಅದೇ ತರ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಜೈಪುರ್ ಅಲ್ಲಿ ಇರೋದು. ಎಲ್ರಿಗೂ ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಸೈಂಟಿಸ್ಟ್, ಆಯುರ್ವೇದಿಕ್ ಸೈಂಟಿಸ್ಟ್ ಡಾಕ್ಟರ್ ದೇಶ್ವಾಲ್ ಅನ್ನೋರು ನಮ್ಗೆ ಒಂದು ಪ್ರಾಡಕ್ಟ್ ನ ಬಂದು ಇದು ಮೆಡಿಸನ್ ಆಗಿಲ್ಲ, ಜಸ್ಟ್ ಫುಡ್ ಸಪ್ಲಿಮೆಂಟ್ ಆಗಿ ಯಾವ್ಯಾವ ನ್ಯೂಟ್ರಿಷನ್ ಕೊರತೆ ಇದೆಯೋ ಆ ನ್ಯೂಟ್ರಿಷನ್ ನ ಫುಲ್ಫಿಲ್ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಪ್ರಾಡಕ್ಟ್ ನ ತಯಾರಿ ಮಾಡಿ ಕೊಡ್ತಾ ಇದಾರೆ. ಅದ್ರಲ್ಲಿ ನಮ್ಗೆ ಅಗ್ರೋಕೇರ್, ಹೆಲ್ತ್ ಕೇರ್, ಹೇರ್ ಕೇರ್, ಓರಲ್ ಕೇರ್, ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಗಳು ಎಲ್ಲಾನು ಸಿಗ್ತಾ ಇದೆ ನಮ್ಮ ಕಂಪನಿಯಲ್ಲಿ. ಓಕೆ, ಕಮಿಂಗ್ ಟು ದ ಪಾಯಿಂಟ್. ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ನೋಡಿ. ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಎಲ್ಲದಕ್ಕೂ ಟ್ರೈನಿಂಗ್ ಇದೆ, ಇಲ್ಲಿನೂ ಟ್ರೈನಿಂಗ್ ಇದೆ. ಇವಾಗ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲೂ ಟ್ರೈನಿಂಗ್ ಇದೆ. ಇವಾಗ ನೋಡ್ತಾ ಇದ್ದೀರಾ ವಿತೌಟ್ ಟ್ರೈನಿಂಗ್, ವಿತ್ ಟ್ರೈನಿಂಗ್. ಇವಾಗ 2 ಪಿಕ್ಚರ್ ನೋಡ್ತಾ ಇದ್ದೀರಾ ನೀವು ಎಲ್ರು. ಒಬ್ರು ಒದ್ದಾಡ್ತಾ ಇದಾರೆ ನೀರಲ್ಲಿ, ಇನ್ನೊಬ್ರು ನೀರಲ್ಲಿ ತೇಲಾಡ್ತಾ ಇದಾರೆ. ಹೌದಾ? ಇದಕ್ಕೆ ಏನಪ್ಪಾ ಎಕ್ಸಾಂಪಲ್ ಇದೆ ಎರಡಕ್ಕೂ ಅಂತ ಹೇಳಿದ್ರೆ, ಇವಾಗ ಅವನು ಕಲ್ತಿಲ್ಲ ಓದಾಡ್ತಾ ಇದ್ದಾನೆ, ಇನ್ನೊಬ್ಬ ಕಲ್ತಿದ್ದಾನೆ ನೀರಲ್ಲಿ ತೇಲಾಡ್ತಾ ಇದ್ದಾನೆ. ಇದೇ ಡಿಫ್ರೆಂಟ್. ಕಲ್ತ್ರೆ ಈಸಿ, ಕಲ್ತಿಲ್ಲ ಅಂದ್ರೆ ಕಷ್ಟ. ಸಿಂಪಲ್. ಅಯ್ಯೋ ಅವ್ರು ಮಾಡ್ಬಿಟ್ರು, ನನ್ ಕೈಲಿ ಮಾಡಕ್ಕಾಗ್ಲಿಲ್ಲ, ಅವ್ರಿಗಾಗತ್ತೆ, ನೋಡಿ ಯಾರನ್ನ ಇರ್ಲಿ. ಇವಾಗ ಎಕ್ಸಾಂಪಲ್ ಪ್ರಿಯಾ ಮ್ಯಾಮ್ ಆಗಿರ್ಬೋದು, ಕೇಶವ್ ಸರ್ ಆಗಿರ್ಬೋದು, ಯಾರು ಇವಾಗ ಸಂತೋಷ್ ಸರ್ನ ಇರ್ಲಿ, ಎಲ್ಲಾರ್ಗು 2 ಕೈ, 2 ಕಣ್, ಮೂಗು, ಬಾಯಿ ಎಲ್ಲಾನು ಇದೆ, ಎಲ್ರಿಗೂ ಮಾತಾಡಕ್ ಬರುತ್ತೆ. ಇಲ್ಲಿ ಕನ್ನಡನೇ ಮಾತಾಡ್ಬೇಕಂತ ಅವಶ್ಯಕತೆ ಇಲ್ಲ, ನಿಮ್ಮ ಓನ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೋದು ಎಲ್ಲಾನು. ಬಟ್ ಆದ್ರೆ ಇಲ್ಲಿ ಬೇಕಾಗಿರೋದು ಒಂದೇ ಒಂದು ಟ್ರೈನಿಂಗ್. ಪ್ರಾಪರ್ ಟ್ರೈನಿಂಗ್ ತಗೊಂಡ್ರೆ 100% ಎಲ್ರು ಸಕ್ಸಸ್ಫುಲ್ ಆಗ್ಬೋದು. ಆ ಟ್ರೈನಿಂಗ್ ಬೇಕಾ? ಎವ್ರಿ ಡೇ ಝೂಮ್ ಮೀಟಿಂಗ್ ಅಲ್ಲಿ ಕನೆಕ್ಟ್ ಆಗಿ ಅದು ವಿಡಿಯೋದಲ್ಲಿ ಇದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್, ಬರೋಣ ಕಂಪನಿ ಎಜುಕೇಶನ್ ಸಿಸ್ಟಮ್ ಯಾವ ತರ ಇದೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾನು ಯಾವಾಗ್ಲೂ ಹೇಳುತ್ತೆ ಎಲ್ರಿಗೂ ಏನ್ ಗೊತ್ತಾ, ವಿ ಸ್ಟಾರ್ಗೆ ಎಂಟ್ರಿ ಆಗಿದ್ದೀರಾ, ಓಕೆ ಅಲ್ವಾ? ವಿ ಸ್ಟಾರ್ಗೆ ಎಂಟ್ರಿ ಆಗಿದ್ದೀರಾ, ಇದ್ರಲ್ಲಿ ಸಕ್ಸಸ್ ಆಗ್ಬೇಕು. ಇವತ್ತು ನಿಮ್ಮ ಅಪ್ಲೈನ್ ಯಾರು ಬಂದ್ರು ಅವ್ರು ಹೇಳಿರ್ತಾರೆ ನಿಮ್ಗೆ ಮನೆ ಬರುತ್ತೆ, ಕಾರ್ ಬರುತ್ತೆ, ಅಂಡ್ ಎಲ್ಲಾ ತರ ಅವಕಾಶಗಳೆಲ್ಲ ಸಿಗತ್ತೆ ಅಂತ ಹೇಳಿ ಆಲ್ರೆಡಿ ನಿಮ್ಮ ಲೆಜೆಂಡ್ಸ್ ಯಾರಿದ್ದಾರೆ ನಿಮ್ಗೊಂದು ಪ್ರೆಸೆಂಟೇಶನ್ ಕೊಟ್ಟಿರೋರು ಅವ್ರು ನಿಮ್ಗೆ ಆಗಿ ತಿಳಿಸಿರ್ತಾರೆ. ಲಕ್ಷ ಕೊಡ್ತೀನಿ, ಕೋಟಿ ಕೊಡ್ತೀನಿ, ಎಸ್ ಎಲ್ಲ ಕೊಡ್ತಾರೆ. ಬಟ್ ಆದ್ರೆ ಇದೆಲ್ಲ ನೀವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ತುಂಬಾ ಕಂಪಲ್ಸರಿ. ನೋಡಿ, ಇವತ್ತು ನೀವು ಯಾರಿಗೆಲ್ಲ ಪ್ರೆಸೆಂಟೇಶನ್ ಕೊಡ್ತೀರಾ, ಇದೆಲ್ಲ ನೀವು ಕಂಪಲ್ಸರಿ ನೀವು ಅಟೆಂಡ್ ಆದ್ರೆ ಮಾತ್ರ ಬನ್ನಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಯಾಕಂದ್ರೆ ಅವ್ರನ್ನ ಕಸ್ಟಮರ್ ಆಗಿ ಇಟ್ಕೊಳ್ಬೇಕಾದ್ರೆ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾತ್ರ ದಯವಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಕಲ್ತು ನಾಳೆ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಕೆಲಸ ಈಸಿ ಇದೆ. ನಮ್ದು ಒಂದು ಸ್ಮಾರ್ಟ್ ಸ್ಮಾರ್ಟ್ ವರ್ಕ್. ಯಾವಾಗ್ಲೂ ನಾವೇ ಫೀಲ್ಡ್ಗೆ ಹೋಗ್ಬೇಕು, ನಾವೇ ವರ್ಕ್ ಮಾಡ್ಬೇಕು, ನಾವೇ ಪ್ರಾಡಕ್ಟ್ ತಗೊಂಡೋಗಿ ಕೊಡ್ಬೇಕು ಅನ್ನೋದು ಅಲ್ಲ. ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಬೇಕು. ಆ ಎಂಪೈರ್ ನ ಬಿಲ್ಡ್ ಮಾಡಕ್ಕೆ ನನಗೆ ನಾಲೆಜ್ ಬೇಕು. ನನಗೆ ಸಿಕ್ಕಿರೋ ನಾಲೆಜ್ ಜನಕ್ಕೆ ನಾನು ತಲುಪಿಸ್ಬೇಕು. ಅದು ತಲುಪಿಸಿ ಅವ್ರು ಅದೇ ತರ ಮಾಡ್ಬೇಕು. ಯಾವಾಗ ಆತರ ಮಾಡ್ತಾರೋ ಅವಾಗ ನಮ್ಮ ಕೆಲಸ ಅರ್ಧಕ್ಕರ್ಧ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ಕೆಲಸ. ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ನೀವು 18th ರ್ಯಾಂಕ್ ಆಗೋವರೆಗೂ ನೀವೇ ಓದಾಡ್ತಾ ಇದಾರ, ಕಷ್ಟ ಆಗತ್ತೆ. ಓಕೆನಾ? ಹಂಗಾಗಿ ದಯವಿಟ್ಟು ಈ ಒಂದು ಸಿಸ್ಟಮ್ ಏನಿದೆ ಇದು ಯಾರು ಕಂಪಲ್ಸರಿ ಅಟೆಂಡ್ ಆಗ್ತಾರೋ ಅದು ನೀವು ಹೇಳಲೇಬೇಕು. ಪ್ರೆಸೆಂಟೇಶನ್ ಆದ ತಕ್ಷಣನೇ ಹೇಳ್ಬೇಕು. ನೀವು ದಿನಾ ಬರ್ಬೇಕು ಮಾಡ್ಬೇಕಂತಾನೆ ಕೆಲವು ಸಿಸ್ಟಮ್ಗಳಿದೆ, ಇದನ್ನ ಫಾಲೋ ಮಾಡ್ಲೇಬೇಕು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿ, ತೊಂದರೆ ಇಲ್ಲ. ಇಲ್ಲಾಂದ್ರೆ ಕಸ್ಟಮರ್ ಆಗಿ ಇಟ್ಕೊಳ್ಳಿ, ಬಿಸ್ನೆಸ್ ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟ್. ಓಕೆನಾ?
ಅದೇ ತರ ಬಂದ್ರೆ ಇಲ್ಲಿ ನೋಡ್ತಾ ಇದ್ರೆ STP ಅಂತ ಇದೆ. STP ಅಂದ್ರೆ ಏನು ಅಂದ್ರೆ ಸಂಡೇ ಟ್ರೈನಿಂಗ್ ಪ್ರೋಗ್ರಾಮ್. ಮೀನ್ಸ್ ನಾವು BOP ಅಂತ ಹೇಳ್ತೀವಲ್ಲ, ಬಿಸ್ನೆಸ್ ಆಪರ್ಚುನಿಟಿ ಪ್ರೋಗ್ರಾಮ್ ಅಂತ ಹೇಳಿ ಇವಾಗ ಅದು ಕನ್ವರ್ಟ್ ಆಗಿರೋದು. ಮುಂಚೆ ಇದಿದು ಸಂಡೇ ಟ್ರೈನಿಂಗ್ ಪ್ರೋಗ್ರಾಮ್. ಯಾಕಪ್ಪ ಅಂತ ಹೇಳಿದ್ರೆ ಸಂಡೇಲಿ ಹೋದ್ರೆ MC ಬರ್ತಾರೆ, MC ಹೇಗ್ ಮಾತಾಡ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅಂಡ್ ಹೆಲ್ತ್ ಪ್ಲಾನ್ ಬಗ್ಗೆ ಹೇಳ್ತಾ ಇದ್ರು, ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ರು, ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ರು. ಹೌದಾ, ಅದು ಹೇಳ್ಬೇಕಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಓ ಹಿಂಗೆ ಹೆಲ್ತ್ ಪ್ಲಾನಾ, ಇದೇ ಪ್ರಾಡಕ್ಟ್ ಪ್ಲಾನಾ, ಇದೇ ಬಿಸ್ನೆಸ್ ಪ್ಲಾನ್ ಅಂತ ಒಂದು ಅರಿವು ಬರುತ್ತೆ. ಹಂಗಾಗಿ ಇದು ಕಂಪಲ್ಸರಿ ಅಟೆಂಡ್ ಆಗ್ಲೇಬೇಕು ಅಂತ ಹೇಳ್ತಾರೆ. ಅದೇ ತರ FIM ಎವ್ರಿ ವೀಕು. ಇದು ಆಕ್ಚುಲಿ ಆನ್ಲೈನ್, ಅದರ್ವೈಸ್ ಆಫ್ಲೈನ್ ಅಲ್ಲ. ಆಫ್ಲೈನ್ ಅಂತ ಮಾತ್ರ ಇನ್ನೂ ಸೂಪರ್ಬ್ ಆಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಗ್ಯಾದರಿಂಗ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕೋಸ್ಕರ ಬೈ ಝೂಮ್ ಮೀಟಿಂಗ್ ಅಲ್ಲಿ ಇವಾಗ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. FIM ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ಮೀಟಿಂಗ್. ಯಾರೆಲ್ಲ ರೀಸೆಂಟ್ಲಿ ಜಾಯ್ನ್ ಆಗಿದ್ದಾರೆ ಕಟ್ ಆಫ್ ಒಳಗಡೆ ಅವ್ರನ್ನ ಈ ಒಂದು ಥರ್ಸ್ಡೇಗೆ ನಾವು ಈ ಒಂದು FIM ನ ಕಂಪಲ್ಸರಿ ಕೊಡ್ಲೇಬೇಕಾಗಿದೆ. ಅದೇ ತರ ಬಂದ್ರೆ 8 ಸ್ಟೆಪ್ ಟ್ರೈನಿಂಗ್. ಇದನ್ನು ತುಂಬಾ ಇಂಪಾರ್ಟೆಂಟ್. 8 ಸ್ಟೆಪ್ ಟ್ರೈನಿಂಗ್ ಅನ್ನೋದು ಅದರಲ್ಲಿ ಸಕ್ಸಸ್ ಸ್ಟೆಪ್ಸ್ ಗಳಿದೆ, ಅಂದ್ರೆ 8 ಸ್ಟೆಪ್ಸ್ ಗಳಿದೆ. ಅದನ್ನ ಏನಾದ್ರೂ ಫಾಲೋ ಮಾಡಿದ್ರೆ 100% ನಾವು ಸಕ್ಸಸ್ ಆಗ್ತೀವಿ. ಲೀಡರ್ಶಿಪ್ ಟ್ರೈನಿಂಗ್ ಅಂತ ಹೇಳಿ ಮಂತ್ಲಿ ಒನ್ಸ್ ನಮ್ಗೆ ಟ್ರೈನಿಂಗ್ ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಅದು ಆಫ್ಲೈನ್ ಅಲ್ಲಿ ಇರುತ್ತೆ, ಆನ್ಲೈನ್ ಇರಲ್ಲ, ಆಫ್ಲೈನ್ ಅಲ್ಲಿ ಇರುತ್ತೆ. ಮಂತ್ಲಿ ಒನ್ಸ್ ಅದನ್ನು ಕನೆಕ್ಟ್ ಆಗ್ಲೇಬೇಕು ವಿತೌಟ್ ಫೇಲ್. ಅಂಡ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅದಕ್ಕೂ ಕನೆಕ್ಟ್ ಆಗ್ಬೇಕು. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದು ಹೇಗಪ್ಪ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದಿನ 1 night 2 days, 2 night 3 days ಟ್ರೈನಿಂಗ್ ಅಂತ ಪ್ರೊವೈಡ್ ಮಾಡ್ತಾರೆ. ರಿಯಲಿ ಅನ್ಬಿಲೀವಬಲ್ ಆಗಿರುತ್ತೆ, ಸೂಪರ್ ಡೂಪರ್ ಆಗಿರುತ್ತೆ ಈ ಒಂದು ಟ್ರೈನಿಂಗ್ ಎಲ್ಲಾನು. ಅದೊಂದು ಜೊತೆಗೆ ಬಿಗ್ ಈವೆಂಟ್ ಎವ್ರಿ ಮಂತ್. ಓಕೆ, ಇದು ದೊಡ್ಡ ದೊಡ್ಡ ಈವೆಂಟ್ ಗಳು ಬರುತ್ತೆ. ಇವತ್ತು ಕಂಪನಿ ಆನಿವರ್ಸರಿ ಪ್ರೋಗ್ರಾಮ್, RK ಮೀನ್ಸ್ ಇವಾಗ ಏನು RK ಇಂದ ಏನೆಲ್ಲ ಪ್ರೋಗ್ರಾಮ್ ಮಾಡಿದ್ವಿ, ದೊಡ್ಡ ದೊಡ್ಡ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದೀವಿ. ಇದೆಲ್ಲಾನು ಸಹ ದೊಡ್ಡ ದೊಡ್ಡ ಈವೆಂಟ್ ಗಳನ್ನ ಕಂಪಲ್ಸರಿ ಅಟೆಂಡ್ ಆಗ್ಲೇಬೇಕು. ಅದೇ ತರ ಇಲ್ಲಿ ನೋಡ್ತಾ ಇದ್ದೀರಾ ಸಕ್ಸಸ್ 5 ಸಂಪತ್ತು, ಸಮಯ, ಸನ್ಮಾನ, ಸುರಕ್ಷಾ, ಸ್ವಾಸ್ಥ್ಯ. ರೆಡಿ ಆಗಿದ್ರು ಯಾರದು? ಏನ್ ಮೇಡಮ್ ಅದು ಲಾಸ್ಟ್? ಸ್ವಾಸ್ಥ್ಯ. ಓಕೆ, ಅದು ನನ್ಗೆ ಪ್ರೊನೌನ್ಸ್ ಬರ್ತಾ ಇಲ್ಲ, ಕಲಿತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದ್ದಕ್ಕೆ, ಥ್ಯಾಂಕ್ ಯು. ನೋಡಿ, ಇವತ್ತು ಸಂಪತ್ತು, ಇವತ್ತು ಸಂಪತ್ತು ಬರ್ತಾ ಇದೆಯಾ? ಸಂಪತ್ತು ಅಂದ್ರೆ ಆ ಸಂಪತ್ ಸರ್ ಅಂತ ಅನ್ಕೊಳಕ್ ಹೋಗ್ಬಿಡಿ, ಈ ಸಂಪತ್ತು ಆಯ್ತಾ. ಈ ಸಂಪತ್ತು ನಮ್ಗೆ ಸಿಗ್ತಾ ಇದೆ, ಅನ್ಲಿಮಿಟೆಡ್ ಆಗಿ ಸಿಗುತ್ತೆ. ಅದೇ ತರ ಬಂದ್ರೆ ಸಮಯ ಅನ್ನೋದು, ನೀವ್ ಯಾರ್ಯಾರು ಜಾಬ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅದ್ರಿಗೆ ಯಾವ್ದೇ ತರ ಡಿಸ್ಟರ್ಬೆನ್ಸ್, ಅದನ್ನ ಬಿಟ್ಟು ಮಾಡಿ ಅಂತ ಯಾರಾದ್ರೂ ಹೇಳಿದಾರ ಅಂತ ಹೇಳಿದ್ರೆ ನಾಟ್ ಅಟ್ ಆಲ್. ಯಾರು ಆ ಒಂದು ವರ್ಡ್ ಅನ್ನ ಯೂಸ್ ಮಾಡಿರಲ್ಲ ನನ್ನ ಪ್ರಕಾರ. ನಿಮ್ಮ ಟೈಮ್, ಫ್ರೀ ಟೈಮ್ ಇದೆ, ಆ ಫ್ರೀ ಟೈಮ್ ನಮಗ್ ಕೊಡಿ, ಆ ಫ್ರೀ ಟೈಮ್ ನ ನೀವು ಕನ್ವರ್ಟ್ ಮಾಡ್ಕೊಡ್ತೀವಿ ಅಂತ ನಾವು ಹೇಳಿರ್ತೀವಿ. ಅದೇ ತರ ಸನ್ಮಾನ, ಇವತ್ತು ನೀವ್ ಎಂಟ್ರಿ ಆಗ್ತೀರಾ ಅಂದ್ರೆ ಅಲ್ಲಿಂದಾನೆ ಸ್ಟಾರ್ಟ್ ಆಯ್ತು ನಿಮ್ಮ ಸನ್ಮಾನ. ವಿಶ್ ಮಾಡ್ತಾರೆ, ನಿಮ್ಗೊಂದು ಇಮೇಜ್ ಅಂತ ಹಾಕ್ತಾರೆ, ವೆಲ್ಕಮ್ ಮಾಡ್ಕೊಳ್ತಾರೆ. ಫಸ್ಟ್ ರ್ಯಾಂಕ್ ಅಂತ ಕಂಪ್ಲೀಟ್ ಆದ ತಕ್ಷಣ ಅಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಸನ್ಮಾನ ಆಗುತ್ತೆ, ಹೌದಾ. ಅದೇ ತರ ಸುರಕ್ಷಾ, ಹೌದಲ್ವಾ. ನಮ್ಗೆ ಸೇಫ್ಟಿ, ಸೆಕ್ಯೂರ್ ಏನಿದೆ, ಇದು ಯಾವ ತರ ಇದೆ ನಿಮ್ಗೆ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿದ್ರೆ ಇದು ಹೇಳ್ತೀನಿ ನೋಡಿ. ಇವಾಗ ಹೆಲ್ತ್, ಇವತ್ತು V-Star ಅಲ್ಲಿ ನಮ್ಗೆ ಯಾವ ತರ, ಇವಾಗ ನಾವು V-Star ಎಂಟ್ರಿ ಆಗಿದೀವಿ ಅಂತ ಹೇಳಿದ್ರೆ ಹೆಲ್ತ್ ಮುಖಾಂತರನೇ, ಹೌದಾ. ಇವತ್ತು ಹಿಂದಿನ ಕಾಲದಲ್ಲಿ ಅವ್ರು ಹೆಂಗ್ ಆರೋಗ್ಯವಾಗಿದ್ರು, ಯಾವ್ದೆಲ್ಲ ಪಡ್ಕೊಂಡು ಇವಾಗ ಎಲ್ಲ ನಾವು ಮಿಸ್ ಮಾಡ್ಕೊಳ್ತಾ ಇದೀವಿ. ಬಟ್ ಆ ಏನೆಲ್ಲ ಮಿಸ್ ಮಾಡಿದೀವಿ ಅದು ನಾವು ಹೆಲ್ತ್ ಪ್ರಾಡಕ್ಟ್ ಮುಖಾಂತರ ಸಿಗ್ತಾ ಇದೆ. ಇವತ್ತು ಎಷ್ಟೋ ಜನ ನೋಡ್ಬೋದು ಯಾರ್ಯಾರು ಏನೇನ್ ಜಾಬ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ, ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಇವಾಗ ಎಕ್ಸಾಂಪಲ್, ನಿಂತ್ಕೊಂಡೇ ಕೆಲಸ ಮಾಡೋರು ಹೋಗಿ ನೋಡಿ, ವೆರಿಕೋಸ್ ಪ್ರಾಬ್ಲಮ್, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಮಂಡಿ ನೋವು ಇದೆಲ್ಲ ಬರುತ್ತೆ. ಡ್ರೈವರ್ಸ್, ಟೈಲರ್ಸ್ ಹೋಗಿ ನೋಡಿ, ಪೈಲ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿರುತ್ತೆ, ಹೌದಾ. ಬ್ಯಾಕ್ ಪೇನ್ ಬಂದಿರುತ್ತೆ, ಮಂಡಿ ನೋವು ಬಂದಿರುತ್ತೆ. ಮೀನ್ಸ್ ಒಂದೊಂದು ಪ್ರೊಫೆಷನಲ್ಗೆ ಒಂದೊಂದು ಪ್ರಾಬ್ಲಮ್, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಬರ್ತಾ ಇರುತ್ತೆ. ಯಾರ್ಯಾರು ಜಾಬ್ ಮಾಡ್ತಾ ಇದಾರೆ ಹೇಳಿ ನೋಡೋಣ. ನಾನ್ ಜಾಬ್ ಅಲ್ಲಿ ಯಾವ್ದೇ ತರ ಪ್ರಾಬ್ಲಮ್ ಬರಲ್ಲ ಅಂತ ಹೇಳಿ, ಪ್ರತಿಯೊಬ್ರು ಹೆಲ್ತ್ ಇಂದ ಸಫರ್ ಪಡ್ತಾ ಇದಾರೆ. ಬಟ್ ಅದೇ ಒನ್ಲಿ ಒನ್ ಇನ್ ಇಂಡಸ್ಟ್ರಿ V-Star ಅಲ್ಲಿ ಮಾತ್ರ ಹೆಲ್ತ್ ನ ಚೆನ್ನಾಗಿ ಮಾಡ್ಕೊಂಡು ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಸ್ ಆರ್ ನೋ? ಅದೇ ತರ ಗೋಲ್, ಡ್ರೀಮ್ ಅಂಡ್ ಗೋಲ್. ಇವತ್ತು ಎಷ್ಟೋ ಜನಕ್ಕೆ ಆಸೆ, ಕನಸು ಅನ್ನೋದು ಇದೆ ನೋಡಿ. ಡ್ರೀಮ್ ಅಂತ ಬಂದ್ರೆ 2 type ಆಫ್ ಡ್ರೀಮ್ ಇದೆ. ಕನಸು 2 ತರದ ಕನಸಿದೆ. ಒಂದು ಕನಸು ಏನ್ ಗೊತ್ತಾ, ನಾವು ನಿದ್ದೆ ಮಾಡ್ಬೇಕಂದ್ರೆ ಐಶ್ವರ್ಯ ಒಟ್ಟಿಗೆ ಡೂಯಿಟ್ ಆಡೋ ತರ, ರಿತಿಕ್ ರೋಷನ್ ಒಟ್ಟಿಗೆ ಡೂಯಿಟ್ ಆಗೋಡೋ ತರ, ಅದೆಲ್ಲ ಆಗತ್ತಾ? ಸಾಧ್ಯನಾ? ಕನ್ಸಲ್ಲಿ ಬೇಕಾದ್ರೆ ಎಂಜಾಯ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಅದು ನಾಟ್ ಅ ಪಾಸಿಬಲ್, ಹೌದಾ. ಬಟ್ ಆದ್ರೆ ಇನ್ನೊಂದು ಕನಸಿದೆ, ನಮ್ಮನ್ನ ನಿದ್ದೆ ಮಾಡಕ್ಕೂ ಬಿಡಲ್ಲ ಅದು. ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಲಾ, ಯಾವ ತರ ಅಂತ ಹೇಳಿದ್ರೆ, ಇವಾಗ ನಮ್ಮ ಮನೇಲಿ ಆಕ್ಚುಲಿ ನಾವೆಲ್ಲರೂ ಮನ್ಸಲ್ಲಿ ಅನ್ಕೊಳ್ಳಿ, ನಮ್ಮ ಮನೇಲಿ ನಮ್ಮ ಅಕ್ಕನೋ ತಂಗಿನೋ ಇಲ್ಲ ನಮ್ಮ ಮಕ್ಕಳಿಗೋ ಏನೋ ಒಂದು ವಿಶೇಷ. ಓಕೆನಾ? ಏನೋ ವಿಶೇಷ ಅಂದ್ರೆ
ನನ್ನ ಇವಾಗ ಎಕ್ಸಾಂಪಲ್ ನನ್ನ ತಮ್ಮನಿಗೆ ಮದುವೆಪ್ಪ, ನನ್ನ ಸ್ವಂತ ತಮ್ಮನಿಗೆ ಮದುವೆ, ರೆಸ್ಪಾನ್ಸಿಬಿಲಿಟಿ ಎಲ್ಲ ನನ್ನ ಕೈಯಲ್ಲಿದೆ. ಯಾವಾಗ ಮದ್ವೆ ಅಂತ ಸ್ಟಾರ್ಟ್ ಆಯ್ತು, ಮಾತುಕತೆ ಆಯ್ತು, ಅವತ್ತರಿಂದ ನಮ್ಗೆ ನಿದ್ದೆ ಬರಲ್ಲ. ಹೇಗ್ ಮಾಡೋಣ, ಇದು ಹೆಂಗೆ, ಅವ್ರು ಹೆಂಗೆ, ಇವ್ರು ಯಾರನ್ನ ಕರಿಯೋಣ, ಊಟಕ್ಕೆ ಎಲ್ಲಿ ಹೇಳೋಣ, ಹಾಲ್ ಎಲ್ಲಿ ಮಾಡೋಣ, ಎಲ್ಲಾನು ಎಲ್ಲ ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ಬಿಟ್ರೆ ನಾವು ಫ್ರೀ ಆಗಿ ಯಾವತ್ತಾದ್ರೂ ಇಲ್ಲ ಆರಾಮಾಗಿ ಹೋಗೋಣ ರಿಸೆಪ್ಷನ್ಗೆ ಅಂತ ಹೋಗಿ ಮಾಡಿದೀವ? ಇಲ್ಲ. ಯಾಕಂದ್ರೆ ನಮ್ ತಮ್ಮ ಮದ್ವೆ ಅಂತ ಹೇಳಿ ಫುಲ್ ಅಂಡ್ ಫುಲ್ ಅದ್ರ ಬಗ್ಗೆನೆ ತಲೆ ಕೆಡ್ಸ್ಕೊಂಡಿರ್ತೀವಿ. ಮೀನ್ಸ್ ಅದು ನಮ್ಮ ನಿದ್ದೆ ಮಾಡಕ್ಕೂ ಬಿಡಲ್ಲ. ಅವ್ ಕೆಲ್ಸ ಆಗೋವರ್ಗು ನಮ್ಗೆ ನಿದ್ದೆನೂ ಬರಲ್ಲ. ಎಲ್ಲ ಮದ್ವೆ ಎಲ್ಲ ಆಗಿ ಎಲ್ಲಾ ಸಂಪ್ರದಾಯ ಮುಗಿದ್ಮೇಲೆ ನೆಮ್ಮದಿನ ನಾವು ನಿದ್ದೆ ಮಾಡ್ತೀವಿ. ಈ ತರ ಇವತ್ತು ನನ್ಗೊಂದು ವಸ್ತು ಬೇಕು ನೋಡಿ. ಇವಾಗ ಎಕ್ಸಾಂಪಲ್ ನೀವು ಕಾರ್ ನೋಡ್ತಾ ಇದ್ದೀರಾ, ಎಷ್ಟು ಜನಕ್ಕೆ ಕಾರ್ ಬೇಕು ಅಂತ ಆಸೆ ಪಟ್ಟಿಲ್ಲ ಅಂತ ಹೇಳಿ ನೋಡೋಣ. ಇವತ್ತು ಎಷ್ಟೋ ಸತಿ ಒಂದು ಜೋರಾಗಿ ಮಳೆ ಬರ್ತಾ ಇರುತ್ತೆ, ನೀವು ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತೀರ, ನೀವು ನಿಮ್ಮ ಫ್ಯಾಮಿಲಿ, ಮಳೆ ಬರ್ತಾ ಇರ್ಬೇಕಂತಲ್ಲಾದ್ರೆ ಎಷ್ಟೋ ಸತಿ ನಮ್ಮ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸೆರಗು ತಗೊಂಡು ಮಕ್ಕಳ ಮೇಲೆ ಹಸ್ಬೆಂಡ್ ಮೇಲೆ ಹಿಂಗ್ ಮಾಡ್ಕೊಂಡು ಹೋಗಿರ್ತೀವಿ. ಹಿಂದ್ಗಡೆ ಛತ್ರಿ ಇಟ್ಕೊಂಡು ಇಟ್ಕೊಂಡು ಅದು ಇಟ್ಕೊಳಕ್ ಆಗಲ್ಲ, ಅಷ್ಟು ಕಷ್ಟಪಟ್ಟು ಇಟ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಮನ್ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ಕಾರ್ ಹೋದ್ಮೇಲೆ ಅಯ್ಯೋ ನಾವು ಕಾರಲ್ಲಿ ಹೋದ್ರೆ ಹೆಂಗಿರತ್ತೆ. ಮೀನ್ಸ್ ಆಸೆ ಅನ್ನೋದು ಇದೆ ಎಲ್ರಿಗೂ. ಬಟ್ ಆ ಕನ್ಸು ಪಡ್ಕೊಳ್ಳೋ ತರ ಕನ್ಸು ಫೀಲ್ ಮಾಡ್ಬೇಕು. ಕಾರ್ ನಮ್ಗೆ ಬೇಕು. ಬಟ್ ನೀವೇನಾದ್ರು ಅದು ತಕ್ಕಂಗೆ ಪ್ರಯತ್ನ ಮಾಡಿದ್ರೆ 100 ಅಲ್ಲ 1000% ಕಾರು ಸಿಗತ್ತೆ. ಚಿಕ್ಕ ಕಾರಿಂದ ದೊಡ್ಡ ಕಾರ್ವರೆಗೂ ನಮ್ಮ ಕಂಪನಿಲಿ ಸಿಗುತ್ತೆ. ಇಲ್ಲಿ ತಗೊಂಡಿರೋ ಎಷ್ಟೋ ಜನ ಇದ್ದಾರೆ, ನಾನು ಅದನ್ನು ನಿಮ್ಗೆ ಹೇಳಿದ್ದೀನಿ. ಇದು ಕಾರ್ ಬೇಕಾ, ನಿಮ್ಗೆ ಯಾವ ಕಾರ್ ಬೇಕು, ಯಾವ ಕಲರ್ ಬೇಕು, ಯಾವ ಕಂಪನಿಯಲ್ಲಿ ಬೇಕು, ಯಾವ ಡೇಟ್ ಅಲ್ಲಿ ತಗೊಳ್ಬೇಕು, ಇದೆಲ್ಲಾನು ಒಂದು ಬುಕ್ ಅಲ್ಲಿ ಬರ್ಕ. ಅದು ನಾನು ಬರ್ತೀನಿ, ಹೇಳ್ತೀನಿ ನೋಡಿ. ಅದೇ ತರ ಡ್ರೀಮ್ ಅಂಡ್ ಗೋಲ್, ಮನೆ ಯಾರಿಗ್ರಿ ಸ್ವಂತ ಮನೆ ಬೇಡ ಅನ್ನೋರು ಯಾರು ಇದೀರ ಹ್ಯಾಂಡಲ್ ಮಾಡಿ. ಆಲ್ರೆಡಿ ಸ್ವಂತ ಮನೇಲಿ ಇರೋರ್ಗುನು ತಿರ್ಗಾ ಬೇಡವಾ ಇನ್ನೊಂದ್ ಮನೆ ಅಂತ ಇಲ್ಲ, ಯಾರು ಬೇಡ ಅಂತ ಹೇಳಲ್ಲ, ಬೇಕು ಅಂತಾರೆ. ಇವಾಗ ನಾನಿರೋ ಸ್ವಂತ ಮನೆ, ಬಟ್ ನನ್ಗೊಂದು ಆಸೆ ಇದೆ, ಇದು ನನ್ ಮಾಮ ನನ್ಗೋಸ್ಕರ ಕಟ್ಟಿರೋದು, ಬಟ್ ನನ್ಗೊಂದು ಆಸೆ ಇದೆ, ನನ್ ಮಾಮನ್ಗೋಸ್ಕರ ನಾನೊಂದ್ ಮನೆ ಕಟ್ಕೊಡ್ಬೇಕು ಅಂತ. ಕಟ್ಕೊಡ್ತೀನಿ, 100% ಅಲ್ಲ 1000% ಕಟ್ತೀನಿ. ಅದೇ ವಿಸ್ತಾರ ಅಲ್ಲಿ ದುಡ್ದು ನಾನು ಕಟ್ಕೊಡ್ತೀನಿ, ಅದೇ ಡೌಟೇ ಇಲ್ಲ. ಬಟ್ ಇಲ್ಲಿ ಆಗತ್ತೆ ಅಂತ ಎಲ್ಲಿಂದ ಕಾನ್ಫಿಡೆಂಟ್ ಬಂತು ಗೊತ್ತಾ? ವಿಸ್ತಾರಿಂದ ಮಾತ್ರನೇ, ಬೇರೆ ಎಲ್ಲಿನಿಲ್ಲ. ಮನೇನು ಬರತ್ತಲ್ವಾ ಇಲ್ಲಿ. ಅದೇ ತರ ಇಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಲ್ಲ, 2 ಕೋಟಿಯಲ್ಲಿ ಮನೆ ಆಲ್ರೆಡಿ ಕಟ್ತಾ ಇದ್ದಾರೆ. ಯಾರು? ನನ್ನ ಅಪ್ಲೈನ್ ಆದಂತ ನನ್ನ ಬ್ರದರ್ ಆದಂತ ಶ್ರೀ ಸಂತೋಷ್ ಸರ್ ಇದು ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ನಮ್ ಕಣ್ ಮುಂದೆ ನೋಡಿದೀವಿ ಹೋಗಿ ಅವ್ರ ಕನ್ಸ್ಟ್ರಕ್ಷನ್ಸ್ ಎಲ್ಲಾನು. ಇನ್ನು ಕೆಲವೇ ದಿನದಲ್ಲಿ ಅವ್ರ ಮನೆ ಓಪನಿಂಗ್ ಸೆರೆಮನಿ ಆಗ್ತಾ ಇದೆ. ಯಾವಾಗಪ್ಪ ಅಂತ ನಾವಂತೂ ಫುಲ್ ಎಲ್ಲಾರು ವೇಟ್ ಮಾಡ್ತಾ ಇದೀವಿ. ವರ್ಲ್ಡ್ ಟ್ರಿಪ್ ಮನೆ ಬಗ್ಗೆ ಹೇಳ್ತಾ ಇದ್ದೆ. ಅದೇ ತರ ವರ್ಲ್ಡ್ ಟ್ರಿಪ್ ಅಂತ ಬಂದ್ರೆ ಆ ಕನ್ಸು ಆಲ್ರೆಡಿ ನಂದು ಫಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು. ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ನನ್ನ ಫ್ಯಾಮಿಲಿ ಫಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು. ಆಲ್ರೆಡಿ ನಾನು ಹೋಗಿ ಬಂದಿದ್ದೀನಿ. ಆ ಒಂದು ಡ್ರೀಮ್ನು ನೀವು ನಿಜವಾಗ್ಲೂ ಹೇಳ್ತೀನಿ ನೋಡಿ, ಮನ್ಸಾರಿ ನೀವು ಕನ್ಸ್ ಕಾಣ್ಬೋದು. ಯಾಕಂತ ಹೇಳಿದ್ರೆ ಒನ್ಲಿ ಒನ್ ವಿಸ್ತಾರ ಅಲ್ಲಿ ಮಾತ್ರ ನಿಮ್ಮ ಕನ್ಸು ನೆನಸು ಮಾಡ್ಕೊಳಕ್ಕೆ ಒಂದು ಅವಕಾಶ ಅಂತ ಹೇಳಿದ್ರೆ ಒನ್ಲಿ ಒನ್ ನಮ್ಮ ವಿಸ್ತಾರ್ ಮಾತ್ರ ಅಂತಾನೆ ಹೇಳಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ಆಲ್ರೆಡಿ ಎಲ್ಲಾ ತರ ಕನಸುಗಳನ್ನ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಲ್ರೆಡಿ ಸಪೋರ್ಟ್ ಮಾಡಕ್ಕಾಗಿರ್ಬೋದು, ಅವಕಾಶ ಕೊಟ್ಟಿರೋದಾಗಿರ್ಬೋದು, ಎಲ್ಲಾ ತರಹ ಇಲ್ಲಿ ನಮ್ಗೆ ಅಪರ್ಚುನಿಟಿ ಸಿಗ್ತಾ ಇದೆ. ಎಸ್, ಇವಾಗ ಈ ಡ್ರೀಮ್ ಎಲ್ಲ ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕಾ? ಈ ಡ್ರೀಮ್ ನ ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಟಿಪ್ಸ್ ಇದೆ. ಈ ಟಿಪ್ಸ್ ಯಾರೆಲ್ಲ ನೀವು ಫಾಲೋ ಮಾಡ್ತೀರಾ 100% ನಿಮ್ಮ ಡ್ರೀಮು ಕಂಪ್ಲೀಟ್ ಆಯ್ತು ಅಂತಾನೆ ಬರ್ಕೊಳ್ಳಿ. ಕಂಪ್ಲೀಟ್ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಯಾವಾಗ ಇದನ್ನ ಬರೀತೀರಾ 100% ಸಕ್ಸಸ್ ಆಗುತ್ತೆ. ಏನಪ್ಪ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಡ್ರೀಮ್, ಮಿಡಲ್ ಟರ್ಮ್ ಡ್ರೀಮ್ ಅಂಡ್ ಲಾಂಗ್ ಟರ್ಮ್ ಡ್ರೀಮ್. ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಡೈರಿ ಪೆನ್ ಇಟ್ಕೊಂಡು ಅದ್ರಲ್ಲಿ ಫಸ್ಟ್ ನಿಮ್ಮ ಶಾರ್ಟ್ ಟರ್ಮ್ ಡ್ರೀಮ್ ಅನ್ನ ಬರ್ಕೊಳ್ಳಿ. ಮೀನ್ಸ್ ವಿತ್ ಇನ್ 1 ಇಯರ್ ಅಲ್ಲಿ ಇವಾಗ ವಿಸ್ತಾರ್ಗೆ ಎಂಟ್ರಿ ಆಗಿದ್ದೀರಾ. ವಿತ್ ಇನ್ 1 ಇಯರ್ ಅಲ್ಲಿ ನೀವು ಯಾವ ರ್ಯಾಂಕ್ ಕಂಪ್ಲೀಟ್ ಆಗ್ಬೋದು, ಎಷ್ಟು ಇನ್ಕಮ್ ತಗೊಳ್ಬಹುದು, ಆ ಇನ್ಕಮ್ ಅಲ್ಲಿ ನೀವು ಏನ್ ತಗೊಳ್ಬಹುದು. ಎಕ್ಸಾಂಪಲ್ ಒಂದು ಡ್ರೆಸ್, ವಾಚ್, ವ್ಯಾಲಿಟಿ ಬ್ಯಾಗ್, ಶೂ ಏನನ ಇರ್ಲಿ, ನಿಮ್ಗೆ ಬೇಕಾಗಿರೋದನ್ನ ಯಾವ್ದನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು ಅಂತ ಹೇಳಿ ನೀವ್ ಅಲ್ಲಿ ನೋಟ್ ಮಾಡ್ಕೊಳ್ಬಹುದು. ಅಂಡ್ ಅದೇ ತರ ಅದು 5 ಬರಿಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಂದ್ರೆ ಒಂದು 10 ವರ್ಗು ಬೇಕಾದ್ರೂ ನೀವು ಬರಿಬಹುದು, ನಾಟ್ ಅಟ್ ಆಲ್, ನೋ ಪ್ರಾಬ್ಲಮ್. ಅದೇ ತರ ಮಿಡಲ್ ಟರ್ಮ್ ಡ್ರೀಮ್ ಅಂತ ಬಂದ್ರೆ 1 ಇಯರ್ ಇಂದ 2 ಇಯರ್ಸ್. 2 ಇಯರ್ಸ್ ಅಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಕಂಪ್ಲೀಟ್ ಆಗುತ್ತೆ, ನೀವು ಎಷ್ಟು ಇನ್ಕಮ್ ತಗೊಳ್ತೀರಾ, ಆ ಇನ್ಕಮ್ ಅಲ್ಲಿ ನೀವು ಏನೆಲ್ಲ ತಗೊಳ್ಬಹುದು. ಇವಾಗ ಎಕ್ಸಾಂಪಲ್ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಂಡ್ 2 ವೀಲರ್ ಆಗಿರ್ಬೋದು, ಇನ್ನು ಏನೆಲ್ಲ ಬೇಕು ಅನ್ನೋದು ನೀವು ಬೇಕಾದ್ರೆ ಜ್ಯುವೆಲ್ಸ್ ಏನಾದ್ರು ಬೇಕು ಅನ್ನೋದು ಸಹ ನೀವು ಬರ್ಕೊಳ್ಬಹುದು. ಅಂಡ್ ಅದೇ ತರ ಲಾಂಗ್ ಟರ್ಮ್ ಡ್ರೀಮ್ ಅಂತ ಬಂದ್ರೆ 3 ಇಯರ್ಸ್ to 5 ಇಯರ್ಸ್. ಅದರಲ್ಲಿ ಅದ್ರ ಅಷ್ಟೊಳಗಡೆ ನೀವು ಯಾವ ರ್ಯಾಂಕ್ಗಳನ್ನ ಕಂಪ್ಲೀಟ್ ಮಾಡಬಹುದು.
ಎಷ್ಟು ಇನ್ಕಮ್ ತಗೊಳ್ಬೋದು, ಸೈಟ್ ಪರ್ಚೇಸ್ ಮಾಡೋದು ಅಂಡ್ ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಬ್ಯಾಂಕ್ ಬ್ಯಾಲೆನ್ಸ್, ಒಡವೆ, ಮಕ್ಕಳ ಎಜುಕೇಶನ್ ಏನೆಲ್ಲ ಬೇಕು ಇದೆಲ್ಲ ನೀವು ಅದರಲ್ಲಿ ಬರ್ಕೊಳ್ಬಹುದು. ಬರ್ಕೊಳ್ಳೋದು ಹೆಚ್ಚಲ್ಲ, ಇದೆಲ್ಲ ಬರ್ಕೊಂಡ್ಮೇಲೆ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗೋಲ್ ಶುಡ್ ಬಿ ರಿಟರ್ನ್ ಆನ್ ದ ಪೇಪರ್. ಫಸ್ಟ್ ಶಾರ್ಟ್ ಟರ್ಮ್ ಡ್ರೀಮ್ ಏನಿದೆ ಅದನ್ನ ಒಂದು A4 ಶೀಟ್ ಅಲ್ಲಿ ಬರ್ಕೊಳ್ಳಿ ಒಂದು. ಅಂಡ್ ಗೋಲ್ ಶುಡ್ ಬಿ ರಿಟರ್ನ್ ಫ್ರಂಟ್ ಆಫ್ ಯು. ಅದನ್ನ ಬರ್ದು ಬಿಟ್ಟು ಎಲ್ಲ ಒಂದ್ ಕಡೆ ಬಚ್ಚಿಟ್ಕೊಳ್ಳೋದಲ್ಲ, ಅದು ನಿಮ್ ಮುಂದೆನೆ ಕಾಣಿಸ್ಕೊಳ್ಬೇಕು. ಇವಾಗ ಎಕ್ಸಾಂಪಲ್, ಯಾವಾಗ್ಲೂ ನಾವು ಕನ್ನಡಿ ಮುಂದೆನೆ ನೀವು ಇರ್ತೀರಾ, ಮೇಕಪ್ ಮಾಡ್ಕೊಂಡು ತಲೆ ಬಚ್ಚೋದು, ಯಾವಾಗ್ಲೂ ಕನ್ನಡಿ ಮುಂದೆ ಎಲ್ಲರೂ ಇರಲ್ಲ, ಬಟ್ ಆದ್ರೆ ಅಲ್ಲಿ ಒಂದು ಪಿಕ್ಚರ್ ನ ಅಂಟಿಸ್ರಿ. ಅಂಡ್ ಅದೇ ತರ ಟಿವಿ ತುಂಬಾ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಟಿವಿ ಪಕ್ಕದಲ್ಲಿ ಆ ಒಂದು A4 ಶೀಟ್ ನ ಅನ್ಸಿ. ಅದೇ ತರ ಕಿಚನ್ ಅಲ್ಲಿ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳತ್ರ ಅಲ್ಲಿನ ಒಂದು ಶೀಟ್ ನ ಅನ್ಸಿ. ಇಲ್ಲ ಮೇಡಮ್ ಅದೆಲ್ಲ ಕಿಚನ್ ಕಡೆನೂ ನಾನು ಹೋಗಲ್ಲ, ಅದಕ್ಕೆಲ್ಲ ಆಳ್ಗಳಿದ್ದಾರೆ ಅಂತ ಹೇಳಿದ್ರೆ ಒಂದು ಅವಕಾಶ ಏನಪ್ಪಾ ಅಂದ್ರೆ DP ಅಲ್ಲಿ ಮೀನ್ಸ್ ನಿಮ್ಮ ವಾಲ್ ಪೇಪರ್ ಅಲ್ಲಿ ಇಟ್ಕೊಳ್ಬಹುದು ಅಂಡ್ ನಿಮ್ಮ DP ಅಲ್ಲಿ ಇಟ್ಕೊಳ್ಬಹುದು. DP ಅಲ್ಲಿ ಇಟ್ಕೊಂಡ್ರೆ ಏನಿಲ್ಲ, ನೋಡ್ತಾರೆ ಏನಿದು DP ಅಲ್ಲಿ ಇದು ಇಟ್ಟಿದಿರಲ್ಲ, ಕಾರ್ ತಗೊಳ್ತೀನಿ, ಮನೆ ತಗೊಳ್ತೀನಿ ಅಂತ ಹೇಳಿ. ಹೌದು ನಾನು ಮನೆ ತಗೊಳ್ತೀನಿ. ಅವಾಗ ಏನ್ ಹೇಳ್ತಾರೆ ಗೊತ್ತಾ, ನೀವೇ ನಿದ್ದೆ ಮಾಡಿದ್ರು ನಿಮ್ಮ ಎನಿಮೀಸ್, ಅದು ಇದೆ ನೋಡಿ ಲಾಸ್ಟ್ ಅಲ್ಲಿ, ಗೋಲ್ ಶುಡ್ ಬಿ ಶೇರ್ ಟು ಎವ್ರಿ ಒನ್ ಅಂತ ಇದೆ. ನಾನಂತ ನಿಮ್ಮ ಎನಿಮಿ ಅಂತ ಹೇಳ್ತೀನಿ. ನಿಮ್ಮ ಬೆಳೆಯೋದು ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅವ್ರಿಗೆ ನೀವು ಹೇಳಿದ್ರೆ ಸಾಕು, ಅವ್ರು ನಿಮ್ ನಿದ್ದೆ ಮಾಡಕ್ಕೂ ಬಿಡಲ್ಲ. ಅದೇ ತರ ನೋಡ್ಬೋದು ಇಲ್ಲಿ, ಎವ್ರಿ ಪರ್ಸನ್ ವಾಂಟ್, ಏನ್ ಬೇಕು ಪ್ರತಿಯೊಬ್ಬರಿಗೆ ಇಲ್ಲಿ ಏನ್ ಬೇಕಾಗಿದೆ ಮೀನ್ಸು ಟೈಮ್ ಫ್ರೀಡಮ್ ಬೇಕು, ಫೈನಾನ್ಷಿಯಲಿ ಫ್ರೀಡಮ್ ಬೇಕು, ಲೈಫ್ ಸೆಕ್ಯೂರಿಟಿ ಬೇಕು, ಹೌದಲ್ವಾ? ಇವತ್ತು ಟೈಮ್ ಫ್ರೀಡಮ್ ಅಂದ್ಬಿಟ್ರೆ ಏನು, ಇವತ್ತು ಎಷ್ಟೋ ಜನ ಹೋಗ್ತಾರೆ ಬೆಳಗಿಂದ ರಾತ್ರಿವರೆಗೂ ಕಷ್ಟಪಡ್ತಾರೆ, ತಿರ್ಗಾ ಎಕ್ಸ್ಟ್ರಾ OT ಪಾರ್ಟ್ ಟೈಮ್ ಜಾಬ್ ಇದೆಲ್ಲ ಮಾಡ್ತಾ ಇರ್ತಾರೆ, ಹೌದಾ? ಬಟ್ ನಮ್ಮಲ್ಲಿ ಅದೆಲ್ಲ ಯಾವುದೂ ಇಲ್ಲ. ನಿಮ್ಮ ಫ್ರೀ ಟೈಮ್ ಅನ್ನು ಕೊಡಿ, ಟೈಮ್ ಫ್ರೀಡಮ್ ಇದೆ, ಈ ಟೈಮ್ಗೆ ಮಾಡ್ಬೇಕು, ಇಷ್ಟು ಗಂಟೆಗೆ ಬಂದು ಇಷ್ಟು ಗಂಟೆಗೆ ಹೋಗ್ಬೇಕು ಅನ್ನೋದು ಯಾರು ರೆಸ್ಟ್ರಿಕ್ಷನ್ಸ್ ಹೇಳ್ತಾ ಇಲ್ಲ. ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬಹುದು, ನಿಮ್ಮ ಇನ್ಕಮ್ ನಿಮ್ಮ ಕೈಯಲ್ಲೇ ಇದೆ. ಈ ವಾರ 50,000 ರೂಪಾಯಿ ತಗೊಳ್ಬೇಕಾ ನಿಮ್ಮ ಕೈಯಲ್ಲಿ, 10,000 ರೂಪಾಯಿ ತಗೊಳ್ಬೇಕಾ ನಿಮ್ಮ ಕೈಯಲ್ಲಿ, ಇಲ್ಲ 5,000 ರೂಪಾಯಿ ತಗೊಳ್ಬೇಕಾ ನಿಮ್ಮ ಕೈಯಲ್ಲಿ, ನಿಮಗ್ ಬಿಟ್ಟಿದ್ದು. ಲೈಫ್ ಸೆಕ್ಯೂರಿಟಿ ಫ್ರೆಂಡ್ಸ್. ಇವತ್ತು ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ದೇವರ ಕೃಪೆಯಿಂದ ನಾನು ಚೆನ್ನಾಗಿದ್ದೀನಿ ಅಂದ್ರೆ ಸದ್ಯಕ್ಕೆ ಇದು ಸಾಕು ಅನ್ನೋ ಒಂದು ಇದ್ರಲ್ಲಿ ನಾನು ಇದ್ದುದು. ಸ್ವಂತ ಮನೆ ಇದೆ, 1-2 ಮನೆ ಬಾಡಿಗೆ ಬಿಟ್ಟಿದ್ದೀನಿ, ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊಳ್ತಾರೆ, ಮಕ್ಳಿದ್ದಾರೆ, ಹಾಕೊಳ್ಗೆ ಸ್ವಲ್ಪ ಒಡವೆ ಇದೆ, ಇದು ಸಾಕು ಅಂತ. ಬಟ್ ಆದ್ರೂ ಒಂದ್ ಕಡೆ ಯೋಚನೆ ಮಾಡಿ, ಅಕಸ್ಮಾತ್ ನಾನು ಇಲ್ಲ ಅಂದ್ರೆ ಏನು ಅಂತ ಬಂದ್ರೆ, ಇವಾಗ ಕಂಪನಿಯಲ್ಲಿ ನಮ್ಗೆ ಇನ್ಶೂರೆನ್ಸ್ ಕಟ್ತಾರೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದಾರೆ, ನಾನು ಇಲ್ಲ ಅಂದ್ರೆ ಇನ್ಕಮ್ ಬರೋ ತರ ಕಂಪನಿಯಲ್ಲಿ ID ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ. ಇದಕ್ಕಿಂತ ಇನ್ನು ಏನ್ ಬೇಕು ನಮ್ಗೆ, ಹೌದಲ್ವಾ? ನೋಡಿ ಅದೇ ಇಲ್ಲಿ ಬಂದಿದೆ. ಕಂಪನಿ ಆಲ್ರೆಡಿ ಕೊಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಇದು 5th ರ್ಯಾಂಕ್ ಕಂಪ್ಲೀಟ್ ಆಗ್ತೀರಾ ಅಂತ ಹೇಳಿದ್ರೆ 5th ರ್ಯಾಂಕ್ ಇಂದ 1 ಲ್ಯಾಕ್ 20 lakhs ವರೆಗೂ ಇನ್ಶೂರೆನ್ಸ್ ಇದೆ. ಅಂಡ್ ಆಕಸ್ಮಿಕವಾಗಿ ನೋಡಿ ಎಕ್ಸಾಂಪಲ್, ನಾನು 8th ರ್ಯಾಂಕ್ ರನ್ನಿಂಗ್ ಅಲ್ಲಿ ಇದ್ದೀನಿ, 8th ರ್ಯಾಂಕ್ ಅಲ್ಲಿ ಬಂದ ಅಂತ ಹೇಳಿದ್ರೆ ಅಕಸ್ಮಿಕವಾಗಿ ನನ್ಗೆ ಏನೋ ಆಯ್ತು, ಬೈ ಆಕ್ಸಿಡೆಂಟ್ ಆಗಿ ನಾನ್ ಡೆತ್ ಆದೆ ಅನ್ಕೊಳ್ಳಿ, ವಿತಿನ್ 24 hours ಒಳಗಡೆ 5 lakhs rupees ಇನ್ಶೂರೆನ್ಸ್ ನನಗೆ ಕಂಪನಿ ಕಡೆಯಿಂದ ಸಿಗ್ತಾ ಇದೆ. ಅದು ನಾನ್ ಕಟ್ತಾ ಇಲ್ಲ, ಕಂಪನಿ ನನ್ಗೋಸ್ಕರ ಕಟ್ತಾ ಇದೆ. ಜೊತೆಗೆ ಏನ್ ಗೊತ್ತಾ, ನನ್ನ ಐಡಿ ನನ್ನ ಫ್ಯಾಮಿಲಿಗೆ ID ಟ್ರಾನ್ಸ್ಫರ್ ಮಾಡುತ್ತೆ. ನನಗೇನಾದ್ರೂ ಚಿಕ್ಕ ಮಕ್ಳಿದಾರೆ, ಇವಾಗ ನಾನು ದೊಡ್ಡ ಮಕ್ಳು ಆಗ್ಬಿಟ್ರು, ಬಟ್ ಏನೋ ಚಿಕ್ಕ ಮಕ್ಳಿದಾರೆ ಅಂತಲ್ಲ, ಸೆಕೆಂಡ್ PUC ಅವ್ರಿಗೆ ಎಜುಕೇಶನ್ ಫ್ರೀ ಎಲ್ರಿ ಸಿಗುತ್ತೆ ಈ ಒಂದು ಆಪರ್ಚುನಿಟಿ. ಎಲ್ಲಿನೂ ಅಕಸ್ಮಾತ್ ನಾನು ಹೌಸ್ ವೈಫ್ ಆಗಿ ನಾನು ಏನಾದ್ರು ತೀರೋಗಿದ್ರೆ ₹1 ಮೀನ್ಸ್ ಆಸ್ ಹೌಸ್ ವೈಫ್ ಆಗಿ ನಾನು ಏನಾದ್ರು ತೀರೋಗಿದ್ರೆ ₹1 ಇರ್ತಾ ಇರ್ಲಿಲ್ಲ. ಬಟ್ ಆದ್ರೆ ಇವಾಗ 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತಾ, ಅದೊಂದು ಪ್ಲಸ್ ಎಜುಕೇಶನ್ ಪ್ಲಸ್ ID ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಇನ್ಕಮ್ ಬರ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ವೇ ಆಫ್ ಲಿವಿಂಗ್, ಅಡ್ಜಸ್ಟ್ಮೆಂಟ್ ಲೈಫ್. ತುಂಬಾ ಜನ ಇವಾಗ ನಾವು ಲೈಫ್ ಲೀಡ್ ಮಾಡ್ತಾ ಇರೋದು ಅಡ್ಜಸ್ಟ್ಮೆಂಟ್ ಲೈಫ್. ಸಾಕು, ಇವತ್ತು ನಾನು ಕೂಲಿ ಕೆಲಸ ಮಾಡೋರು ನೀವು ನೋಡ್ಬೋದು, 1 ವಾರ ಇಷ್ಟು ಇನ್ಕಮ್ ಬರುತ್ತಾ, ಸಾಕಪ್ಪ, ಇಷ್ಟು ಮನೆ ಸಾಕು, ಇಷ್ಟು ಒಡವೆ ಸಾಕು, ಏನೋ ಇದರಲ್ಲಿ ಇರ್ತಾರೆ. ಓಕೆ, ಈ ತರ ಒಂದು ಸ್ಯಾಕ್ರಿಫೈಸ್ ಅಡ್ಜಸ್ಟ್ಮೆಂಟ್ ಲೈಫ್ ಅಲ್ಲಿ ಇದೀವಿ. ಸ್ಯಾಕ್ರಿಫೈಸ್ ಲೈಫ್ ಅಂತ ಹೇಳಿದ್ರೆ ನೋಡಿ, ಇವತ್ತು ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಟೀಚರ್ಸ್ ಆಗ್ಬೇಕು, ಲಾಯರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ನೋಡಿ ಇವತ್ತು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಅವ್ರವ್ರ ಜಾಬ್ ಅಲ್ಲಿ ಫುಲ್ ಸ್ಯಾಟಿಸ್ಫೈಡ್ ಇರ್ತಾರೆ. ಯಾಕೆ ಅವರು ಟ್ಯೂಷನ್ ಅಂತ ತೆಗಿತಾರೆ, ಯಾಕೆ ಎಕ್ಸ್ಟ್ರಾ ಕ್ಲಿನಿಕ್ ಅಂತ ಓಪನ್ ಮಾಡ್ತಾರೆ, ಯಾಕೆ ಸಪ್ರೇಟ್ ಆಗಿ ಅವ್ರು ವರ್ಕ್ ಮಾಡ್ಬೇಕು ಅಂತ. ಯಾಕಂತ ಹೇಳಿದ್ರೆ ಸ್ಯಾಟಿಸ್ಫೈ ಸಾಕು ಅಂತಾನೆ ಇರ್ತಾರೆ, ಅದಕ್ ಮೇಲೆ ಅವ್ರು ಯೋಚನೆ ಮಾಡಕ್ಕೂ ಹೋಗಲ್ಲ. ಹಂಗೊಂದು ಪರಿಸ್ಥಿತಿ ಆಗಿದೆ. ಅದೇ ತರ ಬಂದ್ರೆ ಇಲ್ಲಿ ವಿಷನರಿ ಮೀನ್ಸ್ ಎಮೋಷನಲ್ ವಿಷನರಿ ಲೈಫ್. ಇವಾಗ ನೀವು ನೋಡ್ತಾ ಇದ್ದೀರಾ, ಅಂಬಾನಿ, ರತನ್ ಟಾಟಾ, ಅದೇ ತರ ನಮ್ಮ ಫೇಸ್ಬುಕ್ ಓನರ್, ಅದೇ ತರ ಇಷ್ಟು ಮಟ್ಟಿಗೆ ನಾವು ಬೆಳೆಯೋದಕ್ಕೂ ಒಂದು ಅವಕಾಶ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅದೇ ತರ ನಮ್ಗೆ ಈ ತರ ಇನ್ಕಮ್ ಆಗಿರ್ಬೋದು, ರ್ಯಾಂಕ್ ಆಗಿರ್ಬೋದು, ಎಲ್ಲಿನೂ ನಮ್ಗೆ ಸಿಗ್ತಾ ಇರ್ಲಿಲ್ಲ, ಹೌದಲ್ವಾ? ಎಲ್ಲೆಲ್ಲೋ ಹೆಂಗೋ ಇರ್ತಾ ಇದ್ವಿ. ಬಟ್ ಆದ್ರೆ ಅವ್ರು ತಗೊಂಡಿರೋ ಒಂದು ನಿರ್ಧಾರಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಇವತ್ತು ಕಂಪನಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದು. ವರ್ಲ್ಡ್ ಅಲ್ಲಿ ಇನ್ನು ಕೆಲವೇ ದಿನ ವರ್ಲ್ಡ್ ಅಲ್ಲಿ ಬೆಸ್ಟ್ ಕಂಪನಿ ಅಂತ ಬಂದ್ರೆ V-Star Wellness ಅಂತ ಆಗ್ಲೇಬೇಕು ಅಂತ ಹೋರಾಟ ಮಾಡ್ತಾ ಇದಾರೆ ಇವತ್ತು ನಮ್ಮ MD ಸರ್, ಹೌದಾ? ನಮ್ ಕಣ್ ಮುಂದೆ ವಿಷನರಿ ಪೀಪಲ್ಸ್ ಇದೆ, ಅದರಲ್ಲಿ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಮಾಯಿ ಸರ್,
ಅಂಡ್ ನಮ್ಮ ಸಂತೋಷ್ ಸರ್, ಅದೇ ತರ ಯೂಸುಫ್ ಸರ್, ಇಮ್ರಾನ್ ಸರ್, ನಮ್ಮ ಪಾಟೀಲ್ ಸರ್. ಎಲ್ರು ಇವಾಗ ಆಲ್ರೆಡಿ ಕಂಪನಿ ಬಂದು ಡೈಮಂಡ್, ಡಬಲ್ ಡೈಮಂಡ್ ಆಗಿದಾರ, ಡೈಮಂಡ್ಸ್ ಆಗಿದಾರ, ಲಕ್ಷ ಗೆದಾರ, ಕ್ರೋಸ್ ಗೆದಾರ. ಆಲ್ರೆಡಿ 1 ಕೋಟಿಯಿಂದ 2 ಕೋಟಿಯಿಂದ 4 ಕೋಟಿವರೆಗೂ ಇನ್ಕಮ್ ತಗೊಂಡಿರೋರು, ಅವತ್ತು ಅವ್ರು ತಗೊಂಡಿರೋ ನಿರ್ಧಾರ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಅದೇ ತರ ಇಲ್ಲಿ ನೋಡ್ತಾ ಇದ್ದೀರಾ, ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ESBI ಅಂತ ಹೇಳಿ. ಇದು ಹೇಳ್ಬೇಕಂತ ಹೇಳಿದ್ರೆ ಇದು ಆಲ್ಮೋಸ್ಟ್ ಆಲ್ ಒಂದು 1 ಅವರ್ ಬೇಕು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಬಟ್ ನಾನು ಶಾರ್ಟ್ ಆಗಿ ಹೇಳ್ತೀನಿ ನೋಡಿ. ಇವತ್ತು ಈ ಕಡೆ 85% ಮೆಂಬರ್ಸ್ ಏನಾಗಿದ್ದಾರೆ ಅಂತ ಹೇಳಿದ್ರೆ ಎಂಪ್ಲಾಯ್, ಸೆಲ್ಫ್ ಎಂಪ್ಲಾಯ್ ಆಗಿ ಇರ್ತಾರೆ ಇದಾರೆ, ಹೌದಲ್ವಾ? ಫುಲ್ ಇಂಡಿಯಾ ಅಂತ ತಗೊಂಡ್ರೆ. ಅದೇ ನೋಡಿದ್ರೆ ಒಂದು 5% ಮಾತ್ರ ಬಿಸ್ನೆಸ್ ಮ್ಯಾನ್ ಅಂಡ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ, ಹೌದಾ? ಇವಾಗ ಫುಲ್ ಇಂಡಿಯಾ ಬೇಡ ಬಿಡ್ರಿ, ಕರ್ನಾಟಕ ತಗೊಳ್ಳೋಣ. ಕರ್ನಾಟಕದಲ್ಲಿ 95% ಜಾಬ್ ಮಾಡೋರೆ ಜಾಬ್ ಮೆಂಟಾಲಿಟಿಯಲ್ಲಿ ಇದ್ದಾರೆ. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬಂದ್ರೆ ಸಾಕಪ್ಪ, ಇಷ್ಟು ಇನ್ಕಮ್ ಬಂದ್ರೆ ಸಾಕು ಅಂತ. ಬಟ್ ಆದ್ರೆ 5% ಮಾತ್ರ ಬಿಸ್ನೆಸ್ ಮಾಡ್ತಾರೆ. ಯಾಕೆ 95% ಬಿಸ್ನೆಸ್ ಮಾಡೋದು? ಇವತ್ತು ಇದೇ 5% ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಅವ್ರು ಲಕ್ಸುರಿ ಲೈಫ್ ನ ಲೀಡ್ ಮಾಡ್ತಾ ಇದಾರೆ. ಇದೇ 95% ಅವ್ರು ಏನ್ ಮಾಡ್ತಾರ? ಜಾಬ್, ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದು, ಸಾಕು 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 ಇಷ್ಟೇ ಇರ್ತಾರೆ. ಯಾಕೆ ಅವರು ಅದು ನೆಕ್ಸ್ಟ್ ಲೆವೆಲ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿದ್ರೆ, ಅವ್ರಿಗಿರೋದು ಒಂದೇ ಒಂದು ಭಯ, ಏನ್ ಗೊತ್ತಾ? ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ರಿಸ್ಕ್ ತಗೊಳ್ಬೇಕು, ನಾನಾ ರೀತಿ ಇರುತ್ತೆ. ಟ್ಯಾಲೆಂಟ್ ಬೇಕು, ಅಯ್ಯೋ ನಾನು ಬಿಸ್ನೆಸ್ ಮಾಡ್ಬೇಕಾದ್ರೆ ಆ ಟ್ಯಾಲೆಂಟ್ ಈ ಟ್ಯಾಲೆಂಟ್ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ತಲೆಗಳನ್ನ ಇದ್ ಮಾಡ್ತಾರೆ, ಹೌದಲ್ವಾ? ಹಂಗಾದ್ರೆ ನಮ್ಗೆಲ್ರಿಗೂ ಒಂದು ಒಳ್ಳೆ ಅವಕಾಶ ಏನ್ ಗೊತ್ತಾ? ನಮ್ಗೆ ಇದು ಖುಷಿ ಪಡ್ಬೇಕು. ಒಂದು ಕಡೆ ಮುಂಚೆ ಬೇಜಾರಾಗಿತ್ತು ನನ್ಗೆ, ಇವಾಗ ನಾವು ಖುಷಿ ಪಡ್ಬೇಕು. ಯಾಕಂತ ಗೊತ್ತಾ? ಯಾರಿಗಾದ್ರೂ ಗೊತ್ತಾ ಯಾಕೆ ಇದು ಖುಷಿ ಆಗ್ಬೇಕು ಅಂತ ಹೇಳಿದ್ರೆ, ಇವತ್ತು ನಾವು ಬಿಸ್ನೆಸ್ ನ ಮಾಡಕ್ಕೆ ಏನ್ ಹೊರ್ತಿದೀವಿ, 95% ಇದಾರೆ ಜನಗಳು ಇನ್ನೂ ಬಿಸ್ನೆಸ್ ಸ್ಟಾರ್ಟ್ ಮಾಡದೇ ಇರೋರು. ಅಕಸ್ಮಾತ್ 15% ಬಂದಿಲ್ಲ ಅಂದ್ರೂ 80% ಮೆಂಬರ್ಸ್ ರೆಡಿ ಇದ್ದಾರೆ. ಫ್ರೀ ಆಫ್ ಕಾಸ್ಟ್ ಅಲ್ಲಿ 0% ಇನ್ವೆಸ್ಟ್ಮೆಂಟ್ ಅಲ್ಲಿ ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಲಡ್ ತರ ತಗೊಳಕ್ಕೆ ಜನಗಳಿದ್ದಾರೆ. ನಾವು ಹೋಗ್ತಾ ಇಲ್ಲ, ಅಷ್ಟು ಮಾತ್ರನೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ತರ ಬಂದ್ರೆ ಜಾಬ್ ಅಂಡ್ ಬಿಸ್ನೆಸ್ ಏನ್ ಡಿಫ್ರೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಜಾಬ್ ರಿಕ್ವೈರ್ಮೆಂಟ್ ಗೆ ಬೇಕಾಗಿರೋದು ಎಜುಕೇಶನ್ ಬೇಕು, ಟೈಮ್ ಪಂಕ್ಚುಯಾಲಿಟಿ ಬೇಕು, ಫಾಲೋಯಿಂಗ್ ಆರ್ಡರ್ಸ್, ಎಸ್ ಬಾಸ್ ನೋ ಬಾಸ್, ಸ್ಕಿಲ್ಸ್ ಬೇಕು. ಇವತ್ತು ನಾನು ಒಂದು ಕಡೆ ನಾನು ಜಾಬ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದು ತಕ್ಕಂಗೆ ಸ್ಕಿಲ್ಸ್, ಟ್ಯಾಲೆಂಟ್ ಬೇಕೇ ಬೇಕಲ್ವಾ? ಅದೊಂದು. ಬಿಸ್ನೆಸ್ ಅಂತ ಬಂದ್ರೆ ಬಿಸ್ನೆಸ್ ನಾನು ಮಾಡ್ಬೇಕು. ಇವಾಗ ನಾನು ಯಾವಾಗ್ಲೂ ಕೇಳ್ತಾ ಇರ್ತೇನೆ, ಜಾಬ್ ಮಾಡೋರು ಸಾವುಕಾರ ಆಗ್ತಾರ, ಬಿಸ್ನೆಸ್ ಮಾಡೋರು ಸಾವುಕಾರ ಆಗ್ತಾರ. ಬಿಸ್ನೆಸ್ ಮಾಡ್ಬೇಕಂದ್ರೆ ಬೇಕಾಗಿರೋದೇನು? ಅಲ್ಲಿ ಎಸ್ಪೆಷಲಿ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರೋದು ಇನ್ವೆಸ್ಟ್ಮೆಂಟ್, ರಿಸ್ಕ್ ಅಂಡ್ ಕಂಪೋಟೇಷನ್ ಅಂಡ್ ಟೈಮ್, ಟ್ಯಾಲೆಂಟ್, ಇದೆಲ್ಲಾನು ಬೇಕು, ಹೌದಾ? ಇವಾಗ ಇದೆಲ್ಲಾನು ಇದ್ರೆ ಮಾತ್ರ ನಾವು ಬಿಸ್ನೆಸ್ ಸಕ್ಸಸ್ ಆಗ್ತೀವಿ. ಬಟ್ ಆದ್ರೆ ಒನ್ಲಿ ಒನ್ ಇಂಡಸ್ಟ್ರಿ ವಿಸ್ಟರಲ್ಲಿ ಯಾವ ತರ ಬರುತ್ತೆ ಅಂತ ನಾನು ನೋಡೋಣ. ಇಲ್ಲಿ ನೋಡ್ತಾ ಇದ್ರ ಟೈಮ್ ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್. ಅದೇ ತರ ಇಲ್ಲಿ ಜಾಬ್ ಅಂತ ಬಂದ್ರೆ ಟೈಮ್ ಅಂತ ನೋಡಿ. ಇಲ್ಲಿ ಟೈಮ್ ಅಲ್ಲಿ ಯಾವ ತರ ನಿಮ್ಗೆ ವೇರಿಯೇಷನ್ ಆಗತ್ತೆ ಅಂತ ಹೇಳಿದ್ರೆ, ಒಂದು ದಿನಕ್ಕೆ 10 ಅವರ್ಸ್ ಕೆಲಸ ಮಾಡ್ತಾರೆ, ಹೌದಾ? ಒಂದು ದಿನಕ್ಕೆ 10 ಅವರ್ ಕೆಲಸ ಮಾಡ್ತಾರೆ. 1 ಮಂತ್ ಅಲ್ಲಿ 26 ಡೇಸ್ ಕೆಲಸ ಮಾಡ್ತಾರೆ. 26 ಡೇಸ್ ಇಂಟು 10 ಅವರ್ಸ್ ಅಂತ ಬಂದ್ರೆ 260 ಅವರ್ಸ್, 260 ಅವರ್ ಆಗತ್ತೆ. ಅದೇ 1 ವರ್ಷ ಅಂತ ತಗೊಂಡ್ರೆ 260 ಅವರ್ ಇಂಟು 12 ಮಂತ್ ಅಂತ ತಗೊಂಡ್ರೆ 3120 ಅವರ್ಸ್ ಕೆಲಸ ಮಾಡ್ತೀವಿ. 40 ಇಯರ್ಸ್ ಅಂತ ಬಂದ್ರೆ 3120 ಇಂಟು 40 ವರ್ಷಕ್ಕೆ ಅಂತ ಲೆಕ್ಕ ಮಾಡಿದ್ರೆ 1,24,800,000 ಅವರು ನಾವು ಕೆಲಸ ಮಾಡ್ತಾ ಇದೀವಿ, ಆಯ್ತಾ? ಇದು ಜಾಬ್. ಅದೇ ಬಿಸ್ನೆಸ್ ಅಂತ ಬಂದ್ಬಿಟ್ರೆ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ತೀವಿ. ಎಕ್ಸಾಂಪಲ್ ಒಂದು ಗಾರ್ಮೆಂಟ್ಸ್, ದೊಡ್ಡ ಬಜಾರ್ಸ್ ಏನಾದ್ರೂ ಇದ್ರೆ ಅಲ್ಲಿ ಬೇರೆ ಒಂದು ಎಂಪ್ಲಾಯಿ, ಆಯ್ತಾ? ಒಂದು ಎಂಪ್ಲಾಯಿ ಅಂಡ್ ಅಲ್ಲಿ 8 ಅವರ್ಸ್ ವರ್ಕ್ ಮಾಡ್ತಾರೆ. ಅದೇ ದೊಡ್ಡ ದೊಡ್ಡ ಕಂಪನಿಯಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ಗಾರ್ಮೆಂಟ್ಸ್ ಅಂದ್ರೆ ಮಿನಿಮಮ್ ಒಂದು 100 ಜನ ಆದ್ರೂ ಎಂಪ್ಲಾಯೀಸ್ ಬೇಕಾ? ಅವಾಗ ಎಕ್ಸಾಂಪಲ್ ಲೆಕ್ಕ ಮಾಡಿ 100 ಇಂಟು 8 ಅವರ್ಸ್ ಅಂತ ಬಂದ್ರೆ ಎಷ್ಟು ಬರುತ್ತೆ? ಅವ್ರು ಕೆಲಸ ಮಾಡ್ತಾ ಇಲ್ಲ, ಎಂಪ್ಲಾಯರ್ ನ ಹುಟ್ಟಾಕಿದ್ದಾರೆ, ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ. ಇಲ್ಲಿ ಆಟೋಮೆಟಿಕ್ ಆಗಿ ಅವ್ರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಇವಾಗ ಎಕ್ಸಾಂಪಲ್ ಅಂತ ನೋಡಿದ್ರೆ, ಇವತ್ತು ಟಾಟಾ ಕಂಪನಿ ಆಗಿರ್ಬೋದು, ರಿಲಯನ್ಸ್ ಕಂಪನಿ 1 lakh ಡಿಸ್ಟ್ರಿಬ್ಯೂಟರ್ ಇದೆ, 8 ಅವರ್ಸ್ ಕೆಲಸ ಮಾಡ್ತಾರೆ ಅಂತಾರೆ. 8 ಅವರ್ಸ್ ಕೆಲಸ ಆಗ್ತಾ ಇದೆ ನಮ್ಮ ರತನ್ ಟಾಟಾ ಅವ್ರದ್ದು. ಇವಾಗ ಎಕ್ಸಾಂಪಲ್ ಪರ್ಸನ್ ವರ್ಕ್ ಫಾರ್ ಅರ್ನ್ ಮನಿ. ನಾವು ಜಾಬ್ ಮಾಡೋರು ದುಡ್ಡುಗೋಸ್ಕರ ಕೆಲಸ ಮಾಡ್ತಾ ಇದ್ವಿ. ಬಟ್ ಆದ್ರೆ ಸಕ್ಸಸ್ಫುಲ್ ಪರ್ಸನ್ ಏನ್ ಮಾಡ್ತಿದಾರೆ ಗೊತ್ತಾ? ಆಲ್ವೇಸ್ ವರ್ಕ್ ಆನ್ ಇನ್ಕ್ರೀಸಿಂಗ್ ಅ ಟೈಮ್. ಅವ್ರು ಕೆಲಸ ಮಾಡ್ತಾ ಇರೋದು ಹೆಂಗಪ್ಪ ನಾವು ಟೈಮ್ ಅನ್ನ ಇನ್ಕ್ರೀಸ್ ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ತರ ನೋಡಿ, ಇವಾಗ ಎಷ್ಟೋ ಜನ ಇವಾಗ ಎಂಟ್ರಿ ಆಗಿದ್ದೀರಾ, ಅಯ್ಯೋ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದ್ರೆ ಲಕ್ಷ ಟುಗೆದರ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಆದ್ರೆ ನಮ್ದು ಬೇರೆ ಪೀನೆಟ್ ಅಮೌಂಟ್ 17, ಇಲ್ಲಿ 15 ಇದೆ, 17,000 ಅಂತ ತಗೊಂಡ್ರೆ 17,000 ನೀವು ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ? ಅಯ್ಯೋ, ನೀವು ಇನ್ವೆಸ್ಟ್ಮೆಂಟ್ ಅಲ್ಲ, ಆಕ್ಚುಲಿ ನೀವು ಕೊಡೋ ದುಡ್ಡಿಗೆ ಪ್ರಾಡಕ್ಟ್ ರಿಟರ್ನ್ ಬಂದ್ಬಿಡುತ್ತೆ. ಬಟ್ ಆದ್ರೂ ಎಲ್ಲಾದ್ರೂ ಈ ಒಂದು ಅಮೌಂಟ್ ನ ನೀವು ಡೆಪಾಸಿಟ್ ಮಾಡಿ ಒಂದು ಬ್ಯಾಂಕ್ ಅಲ್ಲಿ. ಇಲ್ಲಿ ಇದೆ ನೋಡಿ, ಇವಾಗ 15,000 rupees ಇಲ್ಲಿ ಎಕ್ಸಾಂಪಲ್ ಹಾಕಿದ್ದಾರೆ. ಅಕಸ್ಮಾತ್ 15,000 rupees ನೀವ್ ಏನಾದ್ರೂ 7 years ಗೆ ಡೆಪಾಸಿಟ್ ಮಾಡ್ತೀರಾ ಅಂತ ಹೇಳಿದ್ರೆ 30,000 ರೂಪಾಯಿ ಬರುತ್ತೆ.
ನಿಮ್ಮ ಏಜ್ ಕಡಿಮೆ ಆಗಿರುತ್ತಾ ಜಾಸ್ತಿ ಆಗಿರುತ್ತಾ? ಇವತ್ತು 30 ಇದ್ರೆ 37 ಆಗಿರುತ್ತೆ. ಅದೇ ತರ 14 ವರ್ಷ ಅಂತ ಆದ್ರೆ 60,000 ರೂಪಾಯಿ ಆಗುತ್ತೆ. ನಿಮ್ಮ ಏಜ್ ಕಡಿಮೆ ಆಗಿರುತ್ತಾ ಜಾಸ್ತಿ ಆಗಿರುತ್ತಾ? ಜಾಸ್ತಿ ಆಗಿರುತ್ತೆ. ಅದೇ ತರ ಆಫ್ಟರ್ 21 ಗರ್ಲ್ಸ್ ಅಂತ ಬಂದ್ರೆ ಇವಾಗ ಯಾರಿಗೆಲ್ಲ 30 ವರ್ಷ ಇರುತ್ತೋ ಅವಾಗ 50 ವರ್ಷ ಆಗಿರುತ್ತೆ, ಯಾರಿಗೆಲ್ಲ 40 ವರ್ಷ ಆಗಿರುತ್ತೋ 60 ವರ್ಷ ಆಗಿರುತ್ತೆ. 60 ವರ್ಷದಲ್ಲಿ 1,20,000 ರೂಪಾಯಿ ಬಂದ್ರೆ ಎಂತ ಮಾಡ್ತೀರಾ? ಮನೆ ಕಟ್ಟಕ್ಕಾಗತ್ತಾ? ಕಾರ್ ತಗೊಳಕ್ಕಾಗತ್ತಾ? ಥೈಲ್ಯಾಂಡ್ ಟ್ರಿಪ್ ಹೋಗಿ ಬರಕ್ಕಾಗತ್ತಾ? ಏಜ್ ಆಗಿರುತ್ತೆ, ಎಂತನೂ ಮಾಡಕ್ಕಾಗಲ್ಲ. ಬಟ್ ಆದ್ರೆ ಇವತ್ತು ನಮ್ಮ ವಿ ಸ್ಟಾರ್ ಅಲ್ಲಿ ನೀವು ಜಸ್ಟ್ 17,000 ರೂಪೀಸ್ ಕೊಟ್ಟು ಇಬ್ಬರಿಗೆ ಅವಕಾಶ ಕೊಟ್ರೆ ಸಾಕು. ಅದು ನೋಡಿ, ಇಲ್ಲಿ 12 ಮಂತ್ ಕ್ಯಾಲ್ಕುಲೇಷನ್ ಇಲ್ಲಿದೆ, ಸಿಂಪಲ್ ಕ್ಯಾಲ್ಕುಲೇಷನ್. ಯಾರೆಲ್ಲ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ತೀರಾ ಸಕ್ಸಸ್ಫುಲ್ ಪರ್ಸನ್ ಆಗ್ತೀರಾ. ಇವತ್ತು ಫಸ್ಟ್ ಜನವರಿ ಮಂತ್ ಇಂದ ತಗೊಳ್ಳೋಣ. ಜನವರಿಯಲ್ಲಿ ಇವಾಗ ನೀವು ಬಂದಿದ್ದೀರಾ. ಎಕ್ಸಾಂಪಲ್ ಇವತ್ತು ನಮ್ಗೆ ಗೋವಿಂದ್ ಸರ್ ಬಂದಿದ್ದಾರೆ ಹೊಸಬ್ರಾಗಿ. ಗೋವಿಂದ್ ಸರ್ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು, ನೀವು ಎಂಟ್ರಿ ಆಗಿದ್ದೀರಾ, ನೀವು ಮಾಡ್ಬೇಕಾಗಿರೋದು ಒಂದು 3 ಕ್ವಾಲಿಟಿಯಲ್ಲಿ ಇರೋರ್ನ ಇಬ್ಬರನ್ನ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ನಿಮ್ಗೆ ಗೊತ್ತಿರೋರು 100 ಜನ ಇರ್ತಾರೆ. ನಮ್ಗೆ 100 ಜನ ಬೇಡ, 1000 ಜನ ಬೇಡ, 10 ಜನ ಬೇಡ, ಬೇಕಾಗಿರೋದು ಇಬ್ರಲ್ಲಿ ಒಂದು ಸಮ್ ಕ್ವಾಲಿಟೀಸ್ ಬೇಕು. ಯಾವ ತರ ಕ್ವಾಲಿಟೀಸ್? ಫಸ್ಟ್ ಕ್ವಾಲಿಟೀಸ್ ಏನ್ ಗೊತ್ತಾ? ಒಳ್ಳೆ ಮನ್ಸಿರ್ಬೇಕು, ನನ್ನ ಮೇಲೆ ನಂಬಿಕೆ ಇರ್ಬೇಕು. ಸೆಕೆಂಡ್ ಕ್ವಾಲಿಟಿ ಏನ್ ಗೊತ್ತಾ? ಮಾತಾಡ್ಬೇಕ್ರಿ. ಇಲ್ಲಿ ನಾನು ಮಾತಾಡಲ್ಲ, ನಾನು ಹಿಂಗ ಹೋಗಲ್ಲ ಹಂಗ ಹೋಗಲ್ಲ ಅಂದ್ರೆ ಹತ್ತದರ ವ್ಯಕ್ತಿಗಳೇ ನಮ್ಗೆ ಬೇಡ. ಮಾತಾಡ್ಬೇಕು. ಇಲ್ಲಿ ಬಂಡವಾಳ ಮಾತಾಡೋಣ, ಬೇರೆ ಯಾವ್ದು ಇಲ್ಲ. ಅದೇ ತರ ಇನ್ವೆಸ್ಟ್ಮೆಂಟ್. ಆಕ್ಚುಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಕಂಪನಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಅಲ್ಲ, ನಿಮಗೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಿಮಗೋಸ್ಕರ ಒಂದು 17,000 ಹಾಕಕ್ ಆಗಿಲ್ಲ ಅಂತ ಹೇಳಿದ್ರೆ ಕಷ್ಟ ಇದೆ. ಇವತ್ತು ಒಂದು ಹಾಸ್ಪಿಟ್ಲಿಗೆ ಲಕ್ಷ ಸುರಿತಾ ಇದಾರೆ. ಹಾಸ್ಪಿಟ್ಲ್ಗೆ ರಿಟರ್ನ್ ದುಡ್ಡು ಬರ್ತಾ ಇದೆ ಅಂದ್ರೆ ದುಡ್ಡು ಬರ್ತಾ ಇಲ್ಲ, ವ್ಯಕ್ತಿ ಬರ್ತಾ ಇರೋ ವ್ಯಕ್ತಿನೂ ಬರ್ತಾ ಇಲ್ಲ ಇವಾಗ ಪ್ರೆಸೆಂಟ್ಗೆ. ಲಾಸ್ಟ್ ಸತ್ತಿದ್ದಾನೆ ಅಂತ ಹೇಳಿದ್ರೆ ಕೊಡಪ್ಪ ಬಾಡಿ ಅಂದ್ರೆ 50,000 ರೂಪಾಯಿ ಕಟ್ಟು ದುಡ್ಡು ಬಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಪರಿಸ್ಥಿತಿ ಎಲ್ಲರಿಗೂ ಆಗ್ತಾ ಇದೆ. ಆ ತರ ಯಾವ ಒಂದು ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇದಾರೋ ಅವ್ರನ್ನ ನಮ್ಗೆ ಪರಿಚಯ ಮಾಡಿಸಿ, ನಾವು ಬಂದು ಪ್ರೆಸೆಂಟೇಷನ್ ಕೊಡ್ತೀವಿ. ಅವ್ರು ನಿಮ್ಮ ಅಂಡರ್ ಅಲ್ಲಿ ಬರ್ತಾರೆ. ಇವಾಗ 1 ಮಂತ್ ಕ್ಯಾಲ್ಕುಲೇಷನ್ ಅಲ್ಲಿ ಇಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅವ್ರಿಬ್ರು ಬಂದ ತಕ್ಷಣ ನಿಮ್ಗೆ 1000 ರೂಪೀಸ್ ಬರುತ್ತೆ. ಅವ್ರಿಬ್ರು 4 ಜನ, ಅವ್ರ ಕಡೆಯಿಂದ ಇಬ್ರಿಬ್ರು ಅಂತ ಬಂದ್ರೆ 4 ಜನ ಆಗ್ತಾರೆ, ನಿಮ್ಗೆ 2000 ಬರುತ್ತೆ. ಈ ತರ ಒಂದೊಂದಾಗಿ ಡುಪ್ಲಿಕೇಶನ್ ಆಗ್ತಾ 12 ಮಂತ್ ಅಲ್ಲಿ ಟೋಟಲ್ ನಿಮ್ಮ ಲೆಗ್ ಮಿಸ್ ಎಷ್ಟು ಆಗಿರುತ್ತೆ ಅಂತ ಹೇಳಿದ್ರೆ ಟೋಟಲ್ ಐಡಿ ಅಂತ ಕೌಂಟ್ ತಗೊಂಡ್ರೆ, ಯಾಕಂದ್ರೆ 100 SP ಐಡಿ ಅಂತ ತಗೊಂಡ್ರೆ 12 ಮಂತ್ ಅಲ್ಲಿ 8,192 ಐಡಿ ಆಗಿರುತ್ತೆ. 8,192 ಐಡಿಸ್ ಆಗಿರುತ್ತೆ. 8,190 ಐಡಿಸ್ ಇಂಟು 1000 ರೂಪೀಸ್ ಅಂತ ಲೆಕ್ಕ ಮಾಡಿದ್ರೆ ಆವ್ರೇಜ್ ಬೇರೆ ಇನ್ಸೆಂಟಿವ್ ಮಾತ್ರ ಅಂತ ಲೆಕ್ಕ ಮಾಡಿದ್ರೆ 81,92,000 ರೂಪೀಸ್ ವರ್ಗು ಬಂದಿರುತ್ತೆ ಇದು. ಅದೇ ತರ ಅವಾರ್ಡ್ಸ್ ಅಂತ ಬಂದ್ರೆ ನಿಮ್ಗೆ 18 crores 10 lakhs ವರ್ಗು ಇನ್ಕಮ್ ಆಗಿರುತ್ತೆ. ಟೋಟಲ್ ಇನ್ಕಮ್ 100 crores ಪ್ರಾಜೆಕ್ಟ್ ಆಗಿರುತ್ತೆ. ಇದು ನಮ್ಮ ಒಂದು ಐಡಿಗೆ 100 crores ಇನ್ಕಮ್ ಆಗಿ ಬಂದಿರುತ್ತೆ. ಇದೆಲ್ಲ ಕನ್ನಡದಲ್ಲಿದೆ, ಗೊತ್ತಿಲ್ಲ. ಇಷ್ಟು ನಮ್ಮ ಕಂಪನಿಯಲ್ಲಿ ಇರೋದು. ಅದೇ ತರ ನೋಡಿ, ಇವತ್ತು ಎಲ್ಲರೂ ಸಕ್ಸಸ್ಫುಲ್ ಆಗ್ಬೇಕು ಅಂತ ಬಂದಿದೀವಿ. ಇವತ್ತು ಸಕ್ಸಸ್ ಸೀಕ್ರೆಟ್ ಇದೆ. ಏನಪ್ಪ ಸಕ್ಸಸ್ ಸೀಕ್ರೆಟ್ ಅಂತ ಬಂದ್ರೆ, ಇಲ್ಲಿ ನಾವು ಎಲ್ಲರೂ ಸಕ್ಸಸ್ ಆಗ್ಬೇಕಂತ ನಾನು ಇಷ್ಟೊತ್ತು ಏನ್ ಹೇಳ್ದೆ ಅದೆಲ್ಲ ಸ್ವಲ್ಪ ಫಾಲೋ ಅಪ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಬೆಳಗ್ಗೆ ಬೇಗ ಎದ್ದೊಳ್ಬೇಕು, 5 ಗಂಟೆಗಳನ್ನು ಎದ್ದೊಳ್ಬೇಕು. ಇವತ್ತು ದೊಡ್ಡ ಸಕ್ಸಸ್ಫುಲ್ ಆಗಿರೋ ವ್ಯಕ್ತಿಗಳು ಬೇಗ ಎದ್ದಿದ್ದಕ್ಕೆ ಸಕ್ಸಸ್ ಆಗಿದ್ದಾರೆ. ನೀವು ಬೇಕಾದ್ರೆ ದೊಡ್ಡ ಸೆಲೆಬ್ರಿಟೀಸ್ ಇಂಟರ್ವ್ಯೂಗಳನ್ನ ಕೇಳಿ, ಅವ್ರ ಬುಕ್ಸ್ಗಳನ್ನ ಓದಿ ನಿಮ್ಗೆ ಗೊತ್ತಾಗುತ್ತೆ. 100% ಅವ್ರು ಬೇಗ ಎದ್ದಿರೋದಕ್ಕೆ ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕಂದ್ರೆ ಅವಾಗ ಟೈಮ್ ಸಿಕ್ಕಿರುತ್ತೆ ಅವ್ರಿಗೆ ಮೆಡಿಟೇಷನ್ ಮಾಡಕ್ಕೆ, ಎಕ್ಸರ್ಸೈಸ್ ಮಾಡಕ್ಕೆ, ನೀರ್ ಕುಡಿಯಕ್ಕೆ, ಇಲ್ಲ ಏನೋ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬೇಗ ಕೆಲಸ ಮಾಡಿ ಓಡಕ್ಕೆ ಎಲ್ಲ ಆಗಿರುತ್ತೆ. ಟೈಮ್ ತುಂಬಾ ಸೇವ್ ಆಗುತ್ತೆ. ಒಂದು ಜೊತೆಗೆ ಬೆಳಗ್ಗೆ ಎದ್ದೋಲ್ತೀರಾ ಅಂದ ತಕ್ಷಣ ನೀವು ಪ್ರೇಯರ್ ಎಲ್ಲರೂ ಮಾಡ್ತೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆ ಪ್ರೇಯರ್ ಒಟ್ಟಿಗೆ ಒಂದು ಸಕ್ಸಸ್ ಸ್ಲೋಗನ್ ಏನಪ್ಪಾ ಅಂತ ಹೇಳಿದ್ರೆ, ಐ ಆಮ್ ದ ಬೆಸ್ಟ್, I can do it, God is always with me, I am a winner and today is my day ಅಂತ ಹೇಳಿ ನೀವು ಇದು ದಿನ ಒಂದು ಸ್ಲೋಗನ್ ಆಗಿ ನೀವು ಹೇಳ್ತಾ ಇದ್ರೆ 100% ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ನಮ್ಮ ಒಂದು ಸೀಕ್ರೆಟ್ ಸ್ಲೋಗನ್. ಇದು ಆಲ್ರೆಡಿ ನಮ್ಮ ಅಬ್ದುಲ್ ಕಲಾಂ ಜಿ ಸರ್ ಆಲ್ರೆಡಿ ಹೇಳಿ ಬರ್ದು ಇಟ್ಟು ಹೋಗಿದ್ದಾರೆ ನಮಗೋಸ್ಕರ. ಯಾರು ಹೇಳ್ತೀರಾ ಸಕ್ಸಸ್ಫುಲ್ ಆಗ್ತೀರಾ? ಯಾರು ಹೇಳಲ್ಲ. ಬೇಗ ಎದ್ದೋಲಲ್ಲ. ನೀವು ಎಲ್ಲಿದ್ದೀರಾ ಅಲ್ಲೇ ಇರ್ತೀರಾ. ಸಕ್ಸಸ್ಫುಲ್ ಆಗ್ಬೇಕಾ? ಎಲ್ರು ಇದನ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನನ್ನ ಮಾತನ್ನ ಕೇಳಿಸ್ಕೊಂಡು, ಎಷ್ಟೋ ಡಿಸ್ಟರ್ಬೆನ್ಸ್ ಆದ್ರೂ ಸಹ ಇಷ್ಟು ನೀಟಾಗಿ ಕೇಳಿಸ್ಕೊಂಡಿರೋದ್ರು, ಅದರಲ್ಲಿ ಸ್ಪೆಷಲ್ ಆಗಿ ವಿಡಿಯೋದಲ್ಲಿ ಕೂತಿರೋ ನಿಮ್ಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಇಲ್ಲಿಗೆ ನಾನು ಸ್ಟಾಪ್ ಮಾಡಲ್ಲ. ನಾನು ಒಂದು ಕೆಲವು ಪಾಯಿಂಟ್ಗಳಿದೆ, ಆ ಪಾಯಿಂಟ್ ಅನ್ನ ಮಾತಾಡಿ ಹ್ಯಾಂಡಲ್ ಮಾಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಆಕ್ಚುಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇಡೀ ವಿ ಸ್ಟಾರ್ ಅಲ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರೋ ಟೀಮ್ ಅಲ್ಲ, ಫ್ಯಾಮಿಲಿ ಅಂತ ಬಂದ್ರೆ ಒನ್ಲಿ ಒನ್ ನಮ್ಮ RK ಫ್ಯಾಮಿಲಿ ಮಾತ್ರ. ಆಕ್ಚುಲಿ ನಾನು ಸ್ಟಾರ್ಟಿಂಗ್ ಇಂದ ತುಂಬಾ ಟ್ರಿಪ್ಗಳನ್ನ ಹೋಗಿ ಬಂದಿದ್ದೀನಿ. ಗೋವಾ, ಜೋಧ್ಪುರ್, ಜೈಸಲ್ಮಾನು, ಡೆಲ್ಲಿ, ತಿರ್ಗಾ ನಮ್ಮ RK ಫ್ಯಾಮಿಲಿ ಕಡೆಯಿಂದ ಗೋವಾಗೆ ಎಷ್ಟೋ ಸತಿ ಹೋಗಿ ಬಂದಿದ್ದೀನಿ. ತುಂಬಾ ಟ್ರಿಪ್ಗಳು ಹೋಗಿ ಬಂದಿದ್ದೀನಿ. ಬಟ್ ಇವಾಗ ರೀಸೆಂಟ್ ಆಗಿ ನಾವು ದಾಂಡೇಲಿ
ಓ ಮೈ ಗಾಡ್, ಅನ್ಬಿಲೀವಬಲ್ ಟ್ರಿಪ್ ಮಾತ್ರ. ಅದನ್ನ ನಾನು ಮಾತಾಡ್ಲೇಬೇಕು, ಅದನ್ನ ನಾನು ಮಿಸ್ ಮಾಡಂಗಿಲ್ಲ.